ಟ್ರೇಲರ್ ನೋಡಿದಾಗ ನನಗೆ ಅಂದರೆ ಒಂದು ಕ್ಷಣ ನಿಮ್ಮನ್ನು ಬೆಚ್ಚಿ ಬೀಳಿಸುವಂಥ ಟ್ರೇಲರು ಮತ್ತು ನಿಮ್ಮನ್ನು ಏನೋ ಇದೆ ಈ ಸಿನಿಮಾದಲ್ಲಿ ಅಂತ ಅನಿಸುವಂಥ ಟ್ರೇಲರು. ಒಂದು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ, ವಿಚಿತ್ರವಾದ ಕೇಸು. ಒಬ್ಬ ಹುಡುಗ ಕಿವಿ ಕಟ್ ಮಾಡಿ ಕೊಲೆ. ಏನು ಯೋಚನೆಯಿಂದ ಶುರು ಮಾಡಿದ್ರಿ ಅಥವಾ ಏನು ಹೇಳಕ್ಕೆ ಹೊರಟಿದ್ದೀರಾ ಸಿನಿಮಾದ ಮೂಲಕ? ನೀವು ನಂಬಲ್ಲ, ನನ್ನ ಮೇಲೆ ಸಿಟ್ನ ನಿಶಿತಾ ಮೇಡಮ್ಗೆ ರಿಯಲಿ ಹೊಡೆದು ನನ್ನ ಮದುವೆ ಕೇಳಿಲ್ಲ ಸರ್ ಟೇಕಲ್ಲಿ ಅದು ಸೀರಿಯಸ್ಲಿ. ಹೌದಾ? ಒಬ್ಬ ಹೆಣ್ಮಗಳು ಹೇಳ್ತಾ ಇದ್ದಾರೆ ಕತೆನ. ಅಂದರೆ ಆ ಗಂಡ ಏನೋ ಮಾಡಿದಾನೆ ಅವಳಿಗೆ, ಆಮೇಲೆ ಅದು ಅವನು ಅರೆಸ್ಟ್ ಮಾಡಿದ್ದಾರೆ. ಆ ಗಂಡ ಎಂಥವನು ಅಂತಂದರೆ ಆ ಹೆಂಡತಿ ಮೇಲೆ ಎಂಥ ಸಂಶಯ ಅಂದ್ರೆ ಆ ವ್ಯಕ್ತಿಗೆ ಬಾತ್ರೂಮ್ ಒಂದು ಬಿಟ್ಟು ಎಲ್ಲ ಕಡೆ CCTV ಕ್ಯಾಮ್ರಾ ಹಾಕಿದ್ದಾನೆ. ಓ ಮೈ ಗಾಡ್. ಅವಳು ಅದನ್ನು ಹೇಳ್ಕೊಳ್ತಿರ್ಬೇಕಾದ್ರೆ ನನಗೆ ಐ ಕುಡ್ ಅಂಡರ್ಸ್ಟ್ಯಾಂಡ್ ಹರ್ ಪೇನ್. ಆ್ಯಕ್ಚುಲಿ ನಾನು ಸ್ವಲ್ಪ ಈ ಆಧ್ಯಾತ್ಮಿಕ ಅದರಲ್ಲೆಲ್ಲ ನಾನು ಮಕ್ಕಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ. ನಾನು ಎಲ್ಲರಿಗೂ ಪೇರೆಂಟ್ಸ್ಗೆ ಹೇಳೋದೇನಪ್ಪ ಅಂದರೆ ಇಂಥ ಸಿನಿಮಾಗಳನ್ನ ಮಕ್ಕಳ ಜೊತೆ ಬಂದು ಕೂತ್ಕೊಂಡು ನೋಡಿದಾಗ ನಮಗೆ ಗೊತ್ತಾಗುತ್ತದು ಪೇರೆಂಟ್ಸ್ಗೆ ಹೆಂಗೆ ನಾವು ನಮ್ಮ ಮಕ್ಕಳನ್ನ ಹೇಗೆ ಸಾಕಬೇಕು. ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ವಿಷಯ ಇಟ್ಟಿದ್ದಾರೆ. ಹೌದು, ಪೇರೆಂಟಿಂಗ್ ಹೆಂಗಿರಬೇಕು ಅನ್ನೋದು ತುಂಬಾ ಒಳ್ಳೆ ಪಾಯಿಂಟ್. ಆಸ್ತಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮಕ್ಕಳಿಗೆ ನಾಳೆ ದಿನ ಏನು ಇಡ್ತಿರೋ ಗೊತ್ತಿಲ್ಲ, ಮೇನ್ ಸಾಫ್ಟ್ವೇರೇ ಇಲ್ಲ ಅಂದರೆ ಏನು ಮಾಡ್ತಾರೋ. ಆಮೇಲೆ ಮುಖ್ಯವಾಗಿ ಈಗ ನೀವು ಸಾಕಷ್ಟು ಉಮೇಶ್ ಸರ್ ಎಪಿಸೋಡ್ಗಳು ಮಾಡಿದ್ದೀರಾ ನಿಮ್ಮ ಚಾನಲಲ್ಲಿ. ಅಲ್ಲಿ ಒಂದಷ್ಟು ಏನು ಕತೆಗಳು ನೀವು ಕೇಳ್ಕೊಂಬಂದ್ರಲ್ಲ, ಅಲ್ಲಿ ನಿಮ್ಗೆ ಉಮೇಶ್ ಸರ್ ಹೇಳಿದಾಗ ನಿಮ್ಗೊಂದು ಪರಿಕಲ್ಪನೆ ಬರೋದು ಇದು ಹೆಂಗಾಗ್ಬೋದು ಅಂತ. ವರ್ಷಕ್ಕೆ 2 ಸಿನಿಮಾಗಳು 3 ಸಿನಿಮಾಗಳು ನೋಡ್ತಾರೆ, ಉಳಿದ 150 ಸಿನಿಮಾಗಳು ನೋಡಲ್ಲ ಜನ. ಆ ಥರ ಮುಂಚೆನೇ ಫಿಕ್ಸ್ ಆಗ್ಬಿಡ್ತಾರೆ ಈ ಸಿನಿಮಾ ನೋಡಬೇಕು ಅಂತ. 10 ವರ್ಷ ದೊಡ್ಡ ಬರಗಾಲ ಇತ್ತು ಇಲ್ಲಿಗೆ, ನಾರ್ತ್ ಫಿಲಮ್ ಇಂಡಸ್ಟ್ರಿ ಸೈಡ್ಸ್ಗೆ, ನಮ್ಮ ಬಾಲಿವುಡ್ ಅದಕ್ಕೆಲ್ಲ. ಇವತ್ತು ಸುಗ್ಗಿ ಕಾಲ ಅದಕ್ಕೆ. ಸೇಮ್ ಇದೇ ಬಂದ್ಬಿಟ್ಟು ನಮ್ಗೆ ಇವಾಗ ಸುಗ್ಗಿ ಕಾಲ ಸ್ಟಾರ್ಟ್ ಆಗಿದೆ ಅಂತ ಅನ್ಸೋ ಟೈಮಲ್ಲಿ ಒಂದು ಸ್ವಲ್ಪ ಸಾಧಾರಣ ಅಂತ ಅನ್ನಿಸ್ತಾ ಇದ್ದೀವಿ ನಾವು. ಯಾವತ್ತೋ ಒಂದು ಸತಿ ಪಟ್ಟಂತ ಮತ್ತೆ ಪೀಕ್ ಹೋಗುತ್ತೆ. ಆ್ಯಕ್ಚುಲಿ ನಾವು ಈಗಿನ ಜನ್ರೇಷನ್ಗಳಿಗೆ ಯಾವ ಥರ ಸಿನಿಮಾ ಕೊಟ್ಟರು ಅದು ಬಂದು ನೋಡ್ತಾರೆ ಅನ್ನೋ ಗ್ಯಾರಂಟಿ ಯಾರಿಗೂ ಇಲ್ಲ ಸರ್. ದೊಡ್ಡ ಸಿನಿಮಾ ಆಗಲಿ ಚಿಕ್ಕ ಸಿನಿಮಾ ಆಗಲಿ. ಬಟ್ ಬದಲಾಗದೇ ಇರೋ ಒಂದೇ ಒಂದು ವಿಷಯ ಅಂದರೆ ಎಮೋಷನಲ್ಸ್ ಯಾವಾಗಲೂ ಬದಲಾಗಲ್ಲ. ಎಲ್ಲ ಆವಾಗಿನ ಮನುಷ್ಯನಿಗಿದ್ದ ಎಮೋಷನು ಇವತ್ತು ನನ್ನ ಮಗನಿಗಿರೋ ಎಮೋಷನ್ ಒಂದೇ. ಒಂದು ಶಾರ್ಟ್ ಇದೆ, ಸುಮ್ಮನೆ ಸಿಂಪಲ್ ಆಗಿ ನೋಡ್ಕೊಂಡು ಬಂದಿದ್ದೇನೆ. ಅಂದರೆ ಸತ್ಯ ಎಂಥ ನಟ ಅಂತ ಗೊತ್ತಾಗುತ್ತೆ. ಮತ್ತೊಂದು ಸೊ ನಮ್ಮೊಂದಿಗಿದ್ದಾರೆ ಸೈಕಿಕ್ ತಂಡ. ಸೈಕಿಕ್ ಅಂದರೆ ನಿಮ್ಗೆ ಗೊತ್ತು ಸೈಕಿಕ್ ಅಂದರೆ ಏನು ಅಂಥೇಳಿ. ಈ ಸಿನಿಮಾ ಇದೇ ಶುಕ್ರವಾರ ತೆರೆ ಕಾಣ್ತಾ ಇದೆ. ಸೊ ನಮ್ಮ ಈ ಒಂದು ಸೈಕಿಕ್ ಸಿನಿಮಾದಲ್ಲಿ ನನ್ನ ತುಂಬ ಹಳೆಯ ಸ್ನೇಹಿತ ಮತ್ತು ಕನ್ನಡ ಚಿತ್ರರಂಗದ ಅತ್ಯಂತ ಪ್ರತಿಭಾವಂತ ನಟ, ಆದರೆ ಕನ್ನಡ ಚಿತ್ರರಂಗದಲ್ಲಿ ಅಂಥ ದೊಡ್ಡ ಶುಕ್ರದೆಸೆ ಇಲ್ಲದಂಥ ನಟ ಅಂತ ನನಗನ್ಸುತ್ತೆ. ಇನ್ನೂ ಸಿಗಬೇಕಾಗಿತ್ತು ಈ ವ್ಯಕ್ತಿಗೆ ಅಂತ ಯಾವಾಗಲೂ ಅನಿಸುತ್ತೆ. ಅಂಥ ನಟ ಸರ್ದಾರ್ ಸತ್ಯ ಅಂತ ನಾವು ಕರಿತೀವಿ. ಸತ್ಯ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್. ಸೊ ಈ ಸಿನಿಮಾದ ನಿರ್ದೇಶನ ಮಾಡಿರುವಂಥ ವ್ಯಕ್ತಿ ನನ್ನ ಪಕ್ಕದಲ್ಲಿದ್ದಾರೆ, ಪುಷ್ಕರ್ ಗಿರಿಗೌಡ ಅಂತ. ಮೊದಲನೇ ಸಿನಿಮಾ ನಿಮ್ಮದು? ಹೌದು ಸರ್, ಇದು ನನ್ನ ಮೊದಲು. ಅವ್ರು ಬೇಸಿಕಲಿ ಎಡಿಟರು, ಆದರೆ ಸಿನಿಮಾ ನಿರ್ದೇಶನ ಮೊದಲನೇ ಬಾರಿಗೆ ಮಾಡಿದ್ದಾರೆ. ಟ್ರೇಲರ್ ನೋಡಿ, ನೀವು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಟ್ರೇಲರ್ ನೋಡಿದರೆ ಇದು ಮೊದಲನೇ ಸಿನಿಮಾ ಅನ್ಸಲ್ಲ, ಅಷ್ಟೊಂದು ಪ್ರೊಫೆಷ್ನಲ್ ಆಗಿ ಆ ಸಿನಿಮಾ ಕಟ್ಕೊಟ್ಟಿದ್ದಾರೆ. ಬಟ್ ಹೇಗಿದೆ ಅನ್ನೋದು 3ನೇ ತಾರೀಕಿಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಕನ್ನಡ ಚಿತ್ರರಂಗದ ಮತ್ತು ಧಾರಾವಾಹಿ ಲೋಕದ ಒಬ್ಬ ಪ್ರತಿಭಾವಂತ ನಟಿ ನಿಶಿತಾ ಗೌಡ ಅವರಿದ್ದಾರೆ. ನಿಶಿತಾ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ. ಥ್ಯಾಂಕ್ ಯು. ಇದರೊಂದಿಗೆ ಈ ಚಿತ್ರದ ಇನ್ನೊಬ್ಬ ಪಾತ್ರಧಾರಿ ಪ್ರಸನ್ನ ಅವರಿದ್ದಾರೆ. ಪ್ರಸನ್ನ ಅವರೇ, ನಮಸ್ಕಾರ. ನಮಸ್ಕಾರ. ಪ್ರಸನ್ನ ಅವರು ಬೇಸಿಕಲಿ ಟೆಕ್ನಿಷಿಯನ್ ಅಂತ ನನಗೆ ಹೇಳಿದರು, ಬಟ್ ಅವ್ರು ಯಾವ ಆ್ಯಂಗಲಿಂದ ಟೆಕ್ನಿಷಿಯನ್ ಅನ್ಸಲ್ಲ, ಎಲ್ಲ ಆ್ಯಂಗಲಿಂದ ಆರ್ಟಿಸ್ಟ್ ಅನಿಸ್ತಾರೆ. ಅವ್ರ ರೈಟು ಬನ್ನಿ ಆಕ್ಟ್ ಮಾಡಿ ಅಂತಾನೆ ಹೇಳ್ತಾರೆ ನಮ್ಗೆ. ಯಾರು ನೀವು ಸೆಟ್ಟಿಗೆ ಬಂದ್ರೆ ಬನ್ನಿ ಇಲ್ಲೊಂದು ತುಂಬಾ ಅನುಭವ ಆಗಿದೆ ಅದು. ಅದು ತುಂಬಾ ಸೂಕ್ಷ್ಮವಾಗಿರೋ ಮನುಷ್ಯ ಆಗಿರೋದ್ರೆ ಎಲ್ಲ ಇಷ್ಟಪಟ್ಬಿಡ್ತಾರೆ ಜನ. ಅಲ್ಲ, ಬೇಸಿಕಲಿ ನಾನು ಆಕ್ಟರ್ ಆಗ್ಬೇಕಂತಾನೆ ಬಂದಿದ್ದಾಗಿತ್ತು. ಓಕೆ, ಬಟ್ ಅದು ಇಂಟ್ರೆಸ್ಟ್ ಚೇಂಜ್ ಆಯ್ತು ಕೊನೆಗೆ. ಓಕೆ ಮೇಡಮ್, ಆಕ್ಟರ್ ಮುಂಚೆನೇ ಇದ್ರಾ ಅಥವಾ ನೀವು ಮದುವೆ? ಅವ್ರು ಆಲ್ರೆಡಿ ಇಂಡಸ್ಟ್ರಿ ಇದ್ರು. ಓಹೋ. ನಾನು ಮೊದಲನೇ ಬಾರಿ ಆಕ್ಟ್ ಮಾಡಕ್ ಹೋದೆ, ಆಮೇಲೆ ಲೈಫ್ ಎಲ್ಲ ಆಕ್ಟ್ ಮಾಡೋವಾಗ. ಇವ್ರದ್ದು ತುಂಬಾ ಲಾಂಗ್, ಇವ್ರದ್ದು ತುಂಬಾ ದೊಡ್ಡ ಸ್ಟೋರಿ, ವೆರಿ ಗುಡ್ ಬಾಂಡೇಜ್. ಒಂದು ಕಪಲ್ ಅಲ್ಲಿ ನಾವೆಲ್ಲ ಅವಾಗ ನಾವಿನ್ನೂ ಲವ್ ಅಲ್ಲೇ ಇಲ್ಲ. ನಾನು ನಿರ್ಮಲ ಲವ್ ಮ್ಯಾರೇಜ್. ಇವ್ರು ನೋಡಿದಾಗ ನಮ್ಗೆ ಆಸೆ ಬರೋದು, ಈ ತರ ನಾವು ಒಂದು ಜೋಡಿ ಆಗ್ಬೇಕು, ಹುಡುಕ್ಬೇಕು ನಾವು ಅಂತ.
ಅಷ್ಟು ವೆರಿ ನೈಸ್ ಫ್ಯಾಮಿಲಿ. ವಂಡರ್ಫುಲ್. ಇಬ್ಬರು ಮಕ್ಕಳಿದ್ದಾರೆ ಅವರು. ವೆರಿ ನೈಸ್, ವೆರಿ ನೈಸ್. ಎಲ್ಲಿ ಅವ್ರು ನೀವು ಪ್ರಸನ್ನ? ಬೇಸಿಕಲಿ ನಾನು ಸಾಗರ, ಸಾಗರದವ್ರು ನಂದು. ನೀವು ಮೇಡಮ್? ಚಿಕ್ಕಮಗಳೂರು. ಚಿಕ್ಕಮಗಳೂರು, ಸಾಗರ, ಇಬ್ಬರು ಎರಡು ಮಲೆನಾಡು ಅಲ್ವಾ? ಮಲೆನಾಡೆ. ಅಕ್ಕಪಕ್ಕ. ಅದೊಂದು ಕಾರಣ ಆಗಿರುತ್ತೆ. ಕರೆಕ್ಟ್. ಒಂದು ಬೇಸಿಗೆಗೆ ಅವ್ರ ಮನೇಲಿ ಇರ್ತಾರೆ, ಒಂದು ಬೇಸಿಗೆ. ಸೊ ಹಾಗೆ ಸ್ನೇಹಿತರೆ, ಇವತ್ತು ಸೈಕಿಕ್ ಸಿನಿಮಾದ ಬಗ್ಗೆ 3ನೇ ತಾರೀಕು ರಿಲೀಸ್ ಆಗ್ತದೆ ಅಂತ ಹೇಳಿದೆ. ಟ್ರೇಲರ್ ನೋಡಿದಾಗ ನನಗೆ ಅಂದರೆ ಒಂದು ಕ್ಷಣ ನಿಮ್ಮನ್ನು ಬೆಚ್ಚಿ ಬೀಳಿಸುವಂಥ ಟ್ರೇಲರು, ಮತ್ತು ನಿಮ್ಮನ್ನು ಏನೋ ಇದೆ ಈ ಸಿನಿಮಾದಲ್ಲಿ ಅಂತ ಅನಿಸುವಂಥ ಟ್ರೇಲರು. ಸೊ ಹೀಗಾಗಿ ನಾನು ನಿರ್ದೇಶಕರಿಂದ ಶುರು ಮಾಡ್ತೇನೆ. ನಿರ್ದೇಶಕರೇ, ಏನು ವಾಟ್ ಈಸ್ ದ ಥಾಟ್ ಬಿಹೈಂಡ್ ದ ಮೂವಿ? ಅಂದರೆ ಏನು ಯೋಚನೆಯಿಂದ ಶುರು ಮಾಡಿದ್ರಿ, ಅಥವಾ ಏನು ಹೇಳಕ್ಕೆ ಹೊರಟಿದ್ದೀರಾ ಸಿನಿಮಾದ ಮೂಲಕ? ಮೇಯ್ನ್ ಏನಂದರೆ ಈ ಸಿನಿಮಾ ಶುರುವಾಗಿದ್ದು ಒಂದು ಟೈಟ್ಲಿಂದ. ಅಂದರೆ ಈ ಪ್ರೊಡ್ಯೂಸರ್ ಹತ್ರ ಟೈಟ್ಲ್ ಇತ್ತು. ಓಕೆ. ಆ ಟೈಟ್ಲಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹಾಗೆ ಟಾಸ್ಕ್ ಇದು. ಓಕೆ ಓಕೆ. ನಮ್ಮ ಸ್ನೇಹಿತರದೇ ಟೈಟ್ಲು, ಮೀಟ್ರಿಗೆ ಹಾಡು ಬರ್ದಂಗೆ ಆ ಥರ ಆಯ್ತು. ಆ ಟೈಟ್ಲಿಗೆ ಸಿನಿಮಾ ಮಾಡಬೇಕು ಅಂತೇಳಿ ಶುರುವಾಗಿದ್ದ ವಿಷಯ. ಸೊ ಈ ಟೈಟ್ಲಿಗೆ ಏನು ಮಾಡ್ಬೋದು ಅಂದರೆ ಎಲ್ಲ ನಾವು ನೋಡಿದ್ರೆ ಸೈಕಿಕ್ ಅಂದ ತಕ್ಷಣ ನಮ್ಗೆ ಕಾಣೋದೆಲ್ಲ ಬರೀ ವೆಸ್ಟರ್ನ್ ಸಿನಿಮಾಗಳೇ. ಕರೆಕ್ಟ್. ನಮ್ಮ ಇಂಡಿಯಾದಲ್ಲಿ ಈ ಥರದ ಪ್ರಯೋಗಗಳು ತುಂಬ ಕಡಿಮೆ, ಪ್ರಯೋಗ ಮಾಡಿ ಗೆದ್ದಿರೋದು ಕಡಿಮೆ. ಆಮೇಲೆ ಈಗ ಇದನ್ನು ಅಪ್ರೋಚ್ ಮಾಡೋದೇ ಭಾರಿ ಭಯ ಆಗುತ್ತೆ. ಇದನ್ನು ಅದು ಹಂಗೆ ತೋರಿಸ್ಕೊಂಬಂದ್ಬಿಟ್ಟಿದ್ದಾರೆ. ಇದಕ್ಕೆ ಬಿಟ್ಟು ಈ ಪ್ಯಾರಾಮೀಟರ್ಸ್ ಬಿಟ್ಟು ನಾವು ಬೇರೆ ವಿರುದ್ಧವಾಗಿ ನಮ್ಮ ಆಡಿಯನ್ಸ್ಗೆ, ನಮ್ಮ ನೇಟಿವಿಟಿಗೆ ಇದನ್ನು ಹೆಂಗೆ ತರ್ಬೋದು, ಅದು ಎಷ್ಟು ಸಾಫ್ಟಾಗಿ ತರ್ಬೋದು. ಕ್ರೌರ್ಯ ಇಲ್ಲದೆ ನಾವು ಹೇಳೋಕ್ಕಾಗೋದೇ ಇಲ್ಲ. ಸೈಕೋ ಅಂತಂದರೆ ಅವನ ಮಾನಸಿಕ ವಿಕಲತೆಗಳನ್ನು, ಅವನಲ್ಲಿರ್ತಕ್ಕಂಥ ಗೊಂದಲಗಳು, ಅವನಿರ್ತಕ್ಕಂಥ ದ್ವಂದ್ವಗಳು ಅದೆಲ್ಲವನ್ನು ತೋರಿಸ್ಲೇಬೇಕು. ಬಟ್ ಆದರೂ ಆ ಕ್ರೌರ್ಯ ನಾವು ಹೆಂಗೆ ತೋರಿಸ್ಬೋದು, ಎಷ್ಟು ಸಾಫ್ಟಾಗಿ ಅಪ್ರೋಚ್ ಮಾಡೋದು. ಅಂದರೆ ಇದು ಅಡಲ್ಟ್ ಮೂವಿ ಅಲ್ಲ? ಖಂಡಿತ ಇಲ್ಲ. ನಮಗೆ ಸೆನ್ಸಾರ್ ಬಂದಿರೋದೇ ಯು ಎ ಬಂದಿದೆ. ಬಂದಿದೆ. ಯಾಕಂದರೆ ಆ ಸೈಕಿಕ್ಕು ಮತ್ತು ಅಪ್ರೋಚ್ ನೋಡಿದ ತಕ್ಷಣ ಇದು ಎಲ್ಲಿ ಮೂವಿ ಅಂತ ಇಲ್ಲ ಹಂಗೆ ಅನ್ಸ್ಬಹುದಾದಂಥ ಟೈಟ್ಲು, ಬಟ್ ಆದ್ರೆ ಅದಲ್ಲ. ಬಟ್ ಸಿನಿಮಾ ಆ ಥರ ಮಾಡಿಲ್ಲ ನೀವು ಎಲ್ಲರೂ? ಖಂಡಿತ ಇಲ್ಲ, ಆ ಥರ ಅಪ್ರೋಚೇ ಇಲ್ಲ ನಮ್ಗೆ. ಹಾಗಾಗಿ ಎಲ್ಲರೂ ಕೂತ್ ನೋಡುವಂಥ ಸಿನಿಮಾ. ಮುಖ್ಯವಾಗಿ ಈ ಸಿನಿಮಾನ ಮಕ್ಕಳ ಜೊತೆ ಅಪ್ಪ ಅಮ್ಮ ಕೂತು ಕಲಿಬೇಕು, ಆ ಥರದೊಂದು ವಿಷಯ ಸಿನಿಮಾ ಒಳಗಡೆ ಇದೆ. ಅದನ್ನು ನಾವು ಹೇಳೋದಕ್ಕೆ ಹೊರಟಿದ್ದೀವಿ. ಹಾಗಾಗಿ ಎಲ್ಲರನ್ನೂ ಕನೆಕ್ಟ್ ಮಾಡಿದ್ದೀವಿ ಎಲ್ಲ. ಆಮೇಲೆ ಇದು ನಾಟ್ ಓನ್ಲಿ ಬರೀ ಕ್ರೈಮ್ ಥ್ರಿಲ್ಲರ್ ಅಂತಲ್ಲ, ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಥ್ರಿಲ್ಲರ್ ಇದೆ, ಆಮೇಲೆ ಸೂಪರ್ ಆಗಿರೋ ಒಂದು ಇನ್ವೆಸ್ಟಿಗೇಷನ್ ಲೈನ್ ಇದೆ. ಹೇಗೆ ಕೊಲೆಗಳು, ಕಥೆ ಎಲ್ಲ ನೀವು ಮಾಡಿದ್ದು? ಹೌದು, ಕಥೆ, ಚಿತ್ರಕಥೆ ಎಲ್ಲ ನಾನೇ ಮಾಡಿದ್ದು. ಈ ನಿಮ್ಮ ಲೈಫಲ್ಲಿ ನೀವು ನೋಡಿರೋಂಥ ಸೈಕೋ ಯಾರು? ಇಲ್ಲ ಇಲ್ಲ, ಆ ರೀತಿ ಸೈಕೋ ನೋಡಿದ ಅನುಭವ ನನಗಿಲ್ಲ. ಒಂದಷ್ಟು ಈ ಸೈಕೋ ಸಿನಿಮಾ ಮಾಡಬೇಕಾದ್ರೆ ಒಂದಷ್ಟು ಸಿನಿಮಾಗಳನ್ನ ಸ್ಟಡಿ ಮಾಡ್ತಾ ಹೋದ್ವಿ. ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಇದನ್ನ ಪ್ರಯೋಗ ಮಾಡಿದ್ದಾರೆ, ಹೆಂಗೆ ತಲುಪಿಸೋದಕ್ಕೆ. ಸೈಕೋ ಅಂದ್ರೆ ನಾನು ಹೇಳೋದು, ಸೈಕೋ ಅಂದ್ರೆ ಮೆಂಟಲ್ ರಿಟಾರ್ಡೆಡ್ ಅಲ್ಲ, ಕೊಲೆಗಾರನೇ ಆಗಬೇಕಾಗಿಲ್ಲ. ಸೈಕೋ ಎಲ್ಲರ ಹತ್ರ ಒಂದು ಸಣ್ಣ ಸೈಕೋ ಒಂದಿರುತ್ತೆ. ಒಂದೀಗ ಫಾರ್ ಎಕ್ಸಾಂಪಲ್ OCD ಇರುತ್ತಲ್ಲ, ಅಂದರೆ ಪದೇ ಕೈ ತೊಳ್ಕೊಳ್ಬೇಕು ಅನ್ನೋದು, ಅದು ಒಂಥರ ಸ್ವಲ್ಪ ಸೈಕಾಲಜಿಕಲ್ ಸಮಸ್ಯೆ. ಅದೇ ಕೆಲವ್ರಿಗೆ ಆ ವರ್ತನೆ ಹಿಡಿಸ್ತಾ ಇದ್ದಾಗ ಪದೇ ಇನ್ನೊಬ್ರು ಬೇಜಾರಾದಾಗ ಅವ್ರು ಅದನ್ನ ಪಟ್ಟ ಕಟ್ಬಿಡ್ತಾರೆ. ಸೈಕೋ ನನ್ನ ಮಗ ಅನ್ನೋ ಥರ ಇರ್ತಾರೆ. ಅಂದರೆ ಸೈಕೋ ಅಂದ್ರೆ ಬೇರೆ ಥರ ಸೈಕೋ. ನಾನೊಂದು ಕ್ರೈಮ್ ಸ್ಟೋರಿನಲ್ಲಿ ಒಂದು ನೋಡಿದ್ದೆ ನಾನು. ಅಂದರೆ ನಾನು ಯೂಶ್ವಲಿ ಕ್ರೈಮ್ ಸ್ಟೋರಿಗಳು ನೋಡಲ್ಲ. ನಮ್ಮ TV-ನಲ್ಲಿ ವಾರಂಟ್ ಸ್ಟೋರಿ ಯಾವಾಗೋ ಒಂದ್ಸಲ ಸುಮ್ಮನೆ ಹಚ್ಚಿದ್ದೀನಿ, ನೋಡಿದೆ ನಾನು. ಒಬ್ಬ ಹೆಣ್ಮಗಳು ಹೇಳ್ತಾ ಇದ್ದಾರೆ ಕತೆನ. ಅಂದರೆ ಆ ಗಂಡ ಏನೋ ಮಾಡಿದಾನೆ ಅವಳಿಗೆ, ಆಮೇಲೆ ಅದು ಅವನು ಅರೆಸ್ಟ್ ಮಾಡಿದರೆ. ಆ ಗಂಡ ಎಂಥವನು ಅಂತಂದರೆ, ಆ ಹೆಂಡತಿ ಮೇಲೆ ಎಂಥ ಸಂಶಯ ಅಂದರೆ ಆ ವ್ಯಕ್ತಿಗೆ ಬಾತ್ರೂಮ್ ಒಂದು ಬಿಟ್ಟು ಎಲ್ಲ ಕಡೆ CCTV ಕ್ಯಾಮ್ರಾ ಹಾಕಿದ್ದಾನೆ. ಓ ಮೈ ಗಾಡ್. ಅವಳು ಅದನ್ನು ಹೇಳ್ಕೊಳ್ತಿರ್ಬೇಕಾದ್ರೆ ನನಗೆ ಐ ಕುಡ್ ಅಂಡರ್ಸ್ಟ್ಯಾಂಡ್ ಹರ್ ಪೇನ್. ಅಂದರೆ ನೋಡಿ, ಅಂದರೆ ಈಗ ಅವನು ಒಳ್ಳೆ ಕೆಲಸದಲ್ಲೇ ಇರ್ಬೋದು, ಹೊರಗಡೆ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಏನು ಮೇಕರ್ ಆಗಿರ್ಬೋದು, ಅವನೊಬ್ಬ ನಾರ್ಮಲ್ ಮನುಷ್ಯನ ಅನ್ನಿಸ್ತಾನೆ ಹೊರಗಡೆ, ಬಟ್ ಒಳಗಡೆ ಅದು ಕ್ವಾಲಿಟಿ ಇದೆ ಅಲ್ವಾ? ಸೊ ಈ ಥರ ಯು ನೆವರ್ ನೋ, ಮೇಲ್ನೋಟಕ್ಕೆ ಎಲ್ಲ ಚೆನ್ನಾಗಿರೋರು ಕೂಡ ಒಳಗಡೆ ಏನು. ಹೌದು, ಅವ್ರ ವರ್ತನೆಯಲ್ಲಿ ಒಂದು ಸಣ್ಣ ಇದಿರುತ್ತೆ, ಇರಿಟೇಷನ್ ಕ್ರಿಯೇಟ್ ಮಾಡುವಂಥದ್ದು. ಅವ್ರಿಗೆ ಅದು ಗೊತ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಅವ್ರಿಗೆ ಅದು ಬೇಕದು. ಆ ಥರದ್ದು ಇರಿಟೇಟ್ ಕ್ಯಾರೆಕ್ಟರ್ಗಳು ಕೂಡ ನಾವು ಸೈಕೋ ಅಂತ ಕರಿತೀವಿ. ಕರೆಕ್ಟ್. ನೋಡಿ, ಇವತ್ತು ಸುದ್ದಿ ಒಂದು ವಿಡಿಯೋ ನೋಡಿದೆ ನಾನು. ಒಬ್ಬ ವ್ಯಕ್ತಿ ಸುಮ್ಮನೆ ಗ್ಲಾಸ್ಗಳು ನೋಡ್ಕೊಂಡು ಹೋಗಿದ್ದಾನೆ, ಕಾರಿನ ಗ್ಲಾಸ್ಗಳನ್ನ. ಅವನನ್ನು ಹಿಡಿದಿದ್ದಾರೆ, ಇವತ್ತೇ ನೋಡಿದ್ದು ವಿಡಿಯೋದು. ಅವನನ್ನು ಹಿಂಗೆ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ, ಪೊಲೀಸರಿಗೆ ಹೇಳಿದ್ದಾರೆ ಬನ್ನಿ ಅಂತ. ಅವನೊಂದು ಝೂಮಿಂಗ್ ಫೋಟೋ ತೊಗೊಂಡಿದ್ದಾರೆ ಯಾರು. ಅವ್ನು ಪಕ್ಕಾ ಮಾನಸಿಕ ಅಸ್ವಸ್ಥ. ಅವ್ನು ನಾರ್ಮಲ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವನು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು.
ಸೊ ಹಾಗೆ ನಮ್ಮ ದೇಶದಲ್ಲಿ ಅಂದರೆ ಸೈಕೋನ್ ಪಟ್ಟ ಕಟ್ಟೋದು ಈಸಿನೇ, ಬಟ್ ಏನು ಸಮಸ್ಯೆ ಅನ್ನೋದು ಗೊತ್ತಿರಲ್ಲ ಎಷ್ಟೋ ಸಲ. ಅಂದರೆ ಏನೇನೋ ಸಮಸ್ಯೆಗಳಿಂದ ಆ ಥರ ಆಗಿರೋ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಎಸ್ ಸತ್ಯ ಸರ್ ಸೈಕೋ ಆಗಿ ಮಾಡಿದ್ರೆ ಅಥವಾ ಏನು ಮಾಡಿದ್ರೆ ಇದರಲ್ಲಿ ನೀವು? ನಿಮ್ಮ ಟ್ರೈಲರ್ ನೋಡಿದರೆ ನೀವು ಏನು ಬೇಕಾದ್ರೂ ಆಗಿರ್ಬೋದು. ಒಂದು ಎಲ್ಲ ಥರ ಡೈಮೆನ್ಷನ್ ಇರೋ ಒಂದು ಪಾತ್ರ. ನನಗೆ ಆ ಪಾತ್ರದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಕಂಪ್ಲೀಟ್ಲಿ ಇನ್ವಾಲ್ವ್ ಆಗೋವಂಥ ಒಂದು ಪರಿಸ್ಥಿತಿ ಇತ್ತು. ಸೈಕಾಲಜಿಕಲಿ ಹೀ ಈಸ್ ವೆರಿ ವೆರಿ ಬ್ರಿಲಿಯಂಟ್ ಅವನು. ಬಟ್ ಅವನ ಪರಿಸ್ಥಿತಿಗಳು, ಅವನಿಗೆ ಆಗಿರೋ ಅನುಭವಗಳು ಅವನ ಆ ಕ್ರಿಯೆಗೆ ಕಾರಣ ಆಗಿರುತ್ತೆ. ಇದು ಇವ್ರು ನನಗೆ ಒಂದು ಲೈನ್ ಹೇಳಿದ್ದು. ಓಕೆ ಓಕೆ ದ ಮೈನ್ ರೋಲ್ ವಾಟ್ ಐ ಡಿಡ್ ಆಸ್ ಎ ಸೈಕಿಕ್. ಸೊ ಆ ಕ್ಯಾರೆಕ್ಟರ್ನ ಒಳಗಡೆ ತಗೊಳ್ಳೋದಿದೆಯಲ್ಲ, ಅದು ತುಂಬಾನೇ ಒಂದು ಪ್ರಾರ್ಥನೆ ಥರ. ಅದು ಪ್ರಾರ್ಥನೆ ಮಾಡಿ ನಾನು ನಾರ್ಮಲ್ ಆಗಿರೋನು ಸೈಕಿಕ್ನ ಒಳಗಡೆ ಕರ್ಕೊಳ್ಳೋ ಥರ ಲೆಕ್ಕ. ಅದು ಕಂಪ್ಲೀಟ್ಲಿ ಅದು ಮುಗಿಯೋವರೆಗೂ 1 ವರ್ಷದವರೆಗೂ ಆಗಿದೆ. 6 ತಿಂಗಳು 7 ತಿಂಗಳು ನಾವು ಶೂಟ್ ಮಾಡಿರೋದು. ಮಧ್ಯದಲ್ಲಿ ಒಂದು ಗ್ಯಾಪ್ ಕೊಟ್ಟು ಶೂಟ್ ಮಾಡಿರೋದ್ರಿಂದ ಐ ಸೆನ್ಸ್ಡ್ ದಟ್ ಆ ಥರದ ಒಂದು ಆಕ್ಟಿವಿಟೀಸ್ ಮಾಡೋವಂಥವ್ರು, ಆ ಥರ ಮೆಂಟಾಲಿಟಿ ಇರೋರು, ಸೈಕಾಲಜಿಕಲಿ ಅವ್ರಿಗಾಗೋ ಹರಾಸ್ಮೆಂಟ್, ಅವ್ರಿಗೂ ಆಗ್ತಿರುತ್ತೆ ಹರಾಸ್ಮೆಂಟ್. ಫಸ್ಟ್ ಅವ್ರಿಗಾಗಿ ಅದು ಕೆಥಾರ್ಸಿಸ್ ಆಗಿ ಬೇರೆಯವ್ರ ಮೇಲೆ ಹೋಗುತ್ತೆ, ಬೇರೆಯವ್ರ ಮೇಲೆ. ಎಕ್ಸಾಕ್ಟ್ಲಿ, ಭಾಳ ಸಲ ಹಂಗಾಗಿರುತ್ತೆ. ಸೊ ಅದೇ ಆಗಿರೋ ಒಂದು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಇವ್ರು ಕಟ್ಟಿದ್ದಾರೆ. ನನಗೆ ಸುಮಾರು ಅಲ್ಲಿಂದ ಇಲ್ಲಿವರೆಗೂ 100 ಉದಾಹರಣೆಗಳು ನಂಗೆ ಸಿಕ್ಕಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ನಿಮಗೆ ತುಂಬ ಅತಿರೇಕಕ್ಕೆ ಹೋಗಿ ಮರ್ಡರ್ಗಳಾಗಿರೋದೆಲ್ಲ ಇದೆ. ಯಾವುದೋ ಸಣ್ಣ ವಿಚಾರ, ಅದು ದೊಡ್ಡ ವಿಚಾರ ಅಲ್ವೇನೇ ಅಲ್ಲ, ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಡಿಬೇಟ್ ಮಾಡಿಕೊಂಡು ಒಬ್ರಿಗೊಬ್ರು ಹಾನಿ ಮಾಡ್ಕೊಳ್ಳೋದನ್ನೆಲ್ಲ ನಾನು ನೋಡಿದ್ದೀನಿ, ವಾಚ್ ಮಾಡಿದ್ದೀನಿ. ಸೊ ಈತನ ನೋಡಿದಾಗ ಇದು ಹೌದು, ಇದು ನಿಜ, ಒಂದು ನಿಜವಾದ ಒಂದು ಸ್ಟೋರಿ ನಾನು ಮಾಡಿರೋದು, ಅದಕ್ಕೆ ಜಸ್ಟಿಸ್ ಸಿಕ್ಕಿದೆ ಅನ್ನೋ ಥರದಲ್ಲಿ ನನಗೊಂದು ಸಮಾಧಾನ ಇದೆ. ಆ ಸೈಕಿಕ್ ಈಸ್ ಅ ವೆರಿ ವೆರಿ ಕ್ರೂಯಲ್ ಡಿಸಿಷನ್ ತೊಗೊಳ್ಳೋಂಥ ಒಬ್ಬ ಸೈಕಿಕ್ ಇವನು. ಅವನ ಟೈಮ್ ಬಂದಾಗ ಎಷ್ಟು ಬ್ರಿಲಿಯಂಟ್ ಇರ್ತಾನೆ ಅಂತ ಹೇಳಿದ್ರೆ, ಈ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಹಿಸ್ ಡಿಸಿಷನ್ ಆಗೋಷ್ಟರೊಳಗೆ ಏನೇನು ಆಗ್ಬಿಡುತ್ತೆ ಅನ್ನೋದೇ ಅವನ ಪಾತ್ರ. ಯಾಕೆ ಆ ಡಿಸಿಷನ್ ಮಾಡ್ತಾನೆ ಅದೆಲ್ಲ ಸಿನಿಮಾದಲ್ಲಿ ತುಂಬ ಕ್ಯೂರಿಯಾಸಿಟಿಯಾಗಿ ಇಡ್ತಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಡೈರೆಕ್ಟರ್. ಇಟ್ಸ್ ಅ ಡೈರೆಕ್ಟರ್ ಮೂವಿ. ನಾನು ಇವತ್ತು ಏನು ಮಾತಾಡ್ತಿದ್ದೀನಿ ಪ್ರತಿ ಮಾತು ಈ ಇಂಜೆಕ್ಟೆಡ್ ಇನ್ ಮೀ. ಐ ಆಮ್ ಅ ವೆರಿ ನಾರ್ಮಲ್ ಪರ್ಸನ್, ಬಟ್ ನಾನು ಅದನ್ನು ಆವಾಹನೆ ಮಾಡಿಕೊಂಡು ಈ ಥರ ಎಲ್ಲ ಇರ್ತಾನೆ ಸರ್, ಅವನು ಹಿಂಗೆಲ್ಲ ಮಾಡ್ತಾನೆ ಸರ್ ಅಂತ ಹೇಳಿದಾಗ ದಟ್ ಕ್ರಿಯೇಟೆಡ್ ಅಂತ ಹೇಳಕ್ಕೆ ಇಷ್ಟ. ಒಂದು ಶಾರ್ಟ್ ಇದೆ, ಸುಮ್ಮನೆ ಸಿಂಪಲ್ ಆಗಿ ನೋಡ್ಕೊಂಡು ಬಂದಿದ್ದೀನ. ಅಂದರೆ ಸತ್ಯ ಎಂಥ ನಟ ಅಂತ ಗೊತ್ತಾಗುತ್ತೆ ನೋಡಿ. ಸಿಹಿ ಮುತ್ತು ಆ ಒಂದು ಹಾಡನ್ನು ಹೆಂಗೆ ಮಾಡಿದ್ದಾರೆ ಅಂತಂದರೆ, ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಒಂದು ಸಲ ನಿಮ್ಮ ಎದೆ ಸ್ವಲ್ಪ ಒಂದು ದೊಡ್ಡ ಅನ್ನತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ, ವಿಜುವಲ್ ಹ್ಯಾಟ್ಸ್ ಆಫ್. ಮಾಡಿಸಿದ್ದಾರೆ ಅಂತ ಹೇಳಿ ಅದು ನಾನು ಮಾಡಿದ್ದೀನಿ ಅಂತ ಹೇಳೋದು ಒಂದು ಕಡೆ ಸಮಾಧಾನ ಆದರೆ 25% ಅಷ್ಟೇ. ನನ್ನ ಕೈಲಿ ಒಬ್ರು ಮಾಡಿಸಿದ್ರು ಅನ್ನೋದು 75%. ಐ ಆಮ್ ಹ್ಯಾಪಿ ಅಬೌಟ್ ದಟ್, ಅಬೌಟ್ ಮೈ ಡೈರೆಕ್ಟರ್. ಸತ್ಯ, ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ನಾನು ಹೇಳಿದೆ, ನಿಮ್ಗೆ ಏನೋ ಒಂದು ಸಿಗ್ಬೇಕಾಗಿತ್ತು, ಅದು ಸಿಕ್ಕಿಲ್ಲ ನನಗನ್ಸುತ್ತೆ ಅಂತ ಹೇಳಿ. ನೀವು ಒಪ್ತೀರಾ? ಇಲ್ಲ ಸರ್, ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ಮೈ ಮೂವಿ ಜರ್ನಿ. ಆ್ಯಂಡ್ ಐ ಗಾಟ್ 1 ವರ್ಷದ ಸರಾಸರಿ ತೆಗೆದ್ರೆ ನಾನು 3 ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ಚೆನ್ನಾಗಿದೆ, ನಿಮ್ಮ ಒಳ್ಳೆ ಸಿನಿಮಾಗಳು ಮಾಡಿದ್ರೆ, ನೀವು ಒಳ್ಳೆ ಸಿನಿಮಾಗಳು ಮಾಡಿರ್ಬೋದು. ಬಟ್ ನಿಮ್ಗೊಂದು ಇನ್ನೊಂದು ಏನೋ ಸಿಗ್ಬೇಕಾಗಿತ್ತಲ್ಲ, ಇನ್ನೊಂದು ಪಟ್ಟ ಅಂದ್ರೆ ಅದು ಮಿಸ್ ಆಯ್ತಾ? ಇಲ್ಲ ಸರ್, ನನಗೆ ಹಂಗೆ ಅನ್ನಿಸ್ತಾ ಇಲ್ಲ. ನಾನು ದಿನ ದೇವ್ರ ಹತ್ರ ಬೇಡ್ತಾ ಇದ್ದಿದ್ದು ಒಂದು ಒಳ್ಳೆ ಜೀವನ ಕೊಡು ಅಂತ ಬೇಡ್ತಿದ್ದೆ. ಆವಾಗಲೇ ನನಗೆ ನಾಲೆಡ್ಜ್ ಇತ್ತು, ನನಗೆ ಒಳ್ಳೆ ಹೆಂಡತಿ ಕೊಡು ಅಂತ ಕೇಳ್ತಿದ್ದೆ. ಬಿಕಾಸ್ ಐ ಸೀನ್ ಸೋ ಮೆನಿ ಟ್ರಾಜಿಡೀಸ್ ಅರೌಂಡ್ ಮೀ. ಹೆಂಡತಿ ಅನ್ನೋದು ತಾಯಿ ಸಮಾನ. ತಾಯಿ ಯಾವತ್ತೋ ಒಂದಿನ ಹೊಟ್ಟೋಗ್ತಾಳೆ, ಹೆಂಡ್ತಿನೇ ನೆಕ್ಸ್ಟ್ ಆ ಸ್ಥಾನದಲ್ಲಿ ಕೂರು ಅಂತ ಅದೊಂದು ಪ್ರೇಯರ್ ಮಾಡ್ತಿದ್ದೆ. ದೇವ್ರು ನನಗೆ ಮೋಸನೇ ಮಾಡಿಲ್ಲ ಸರ್, ದೇವ್ರ ಹೆಸರೇ ನಾನು ಹೇಳೋದು, ನಾನು ಮಾಡ್ಕೊಂಡಿಲ್ಲ ನನ್ನ ಲೈಫ್ನ. ಹೀ ಗೇವ್ ಸಚ್ ಎ ವಂಡರ್ಫುಲ್ ಲೈಫ್ ಟು ಮೀ. ಬಿಕಾಸ್ ಆಫ್ ದಟ್ ನೌ ಆಲ್ಸೋ ಐ ಆಮ್ ಸಿಟ್ಟಿಂಗ್ ಒಂದು ಮುಖ್ಯ ಪಾತ್ರ ಮಾಡ್ಬಿಟ್ಟು ನಿಮ್ಮ ಜೊತೆ ಮಾತಾಡ್ತಾ ಕೂತಿದ್ದೀನಿ. ಐ ಶುಡ್ ಥ್ಯಾಂಕ್ಸ್. ಎಸ್, ನನಗೆ ಆ ಒಂದು ಈ ಅಟಿಟ್ಯೂಡ್, ಈ ಅಪ್ರೋಚ್ ತುಂಬ ಇಷ್ಟ ಆಯಿತು. ನೋಡಿ, ನಾವು ಹೊರಗಡೆ ನಿಂತ್ಕೊಂಡು ಮಾತಾಡೋದು ಬೇರೆ. ಹಾಂ ಸರ್. ಈಗ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿನ ನೀನು ಸಕ್ಸಸ್ಫುಲ್ ಅಂತ ಮೇಲ್ನೋಟಕ್ಕೆ ಸಕ್ಸಸ್ಫುಲ್ ಅಂದಾಗ ಅವನ ಒಳಗಡೆ ಅವನಿಗೆ ಗೊತ್ತಿರುತ್ತೆ ನಾನು ಸಕ್ಸಸ್ಫುಲ್ ಹೌದು ಅಲ್ವಾ ಅಲ್ವಾ. ಇನ್ನು ಮೇಲ್ನೋಟಕ್ಕೆ ನಾನು ಅಷ್ಟೊಂದು ಸಕ್ಸಸ್ಫುಲ್ ಆಗಿಲ್ವಲ್ಲ ಅಂತ ನಾನು ಅನ್ಕೊಳ್ಳುವಂಥ ವ್ಯಕ್ತಿ, ನೀವು ಒಳಗಡೆ ನಿಮ್ಗೆ ಅನ್ಸುತ್ತೆ ನಾನು ಸಕ್ಸಸ್ಫುಲ್ ಅಂತ ಹೇಳಿ. ಈಗ ನಾನು ಅಂತ ಹೇಳ್ಬೋದು, ಅವ್ರು ಅಂತ ಹೇಳ್ಬೋದು, ಬಟ್ ನಿಮಗೆ ಅನಿಸುತ್ತೆ ಅದೇ ಇಂಪಾರ್ಟೆಂಟ್. ಬಟ್ ನಾನು ಪತ್ರಕರ್ತನಾಗಿ ನಾನು
ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಖಂಡಿತ. ಇನ್ನೂ ಒಳ್ಳೆ ಸಿನಿಮಾ ಬರಬೇಕಾಗಿತ್ತು, ಇನ್ನೂ ಹಿಟ್ ಸಿನಿಮಾಗಳನ್ನ ಕೊಡಬೇಕಾಗಿತ್ತು ಸತ್ಯ ಅನ್ನೋದು ನನ್ನ ಒಂದು ಆ ದೃಷ್ಟಿ. ಬಟ್ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ವಾಟ್ ಯು ಟೋಲ್ಡ್. ಅದಕ್ಕೊಂದು ರೀಸನ್ ಇದೆ. ಐ ಹ್ಯಾವ್ ಅ ವೆರಿ ಗುಡ್ ಗುರುಸ್ ಇನ್ ಮೈ ಲೈಫ್. ಅದು ಸ್ಪಿರಿಚುವಲ್ ಗುರು ಆಗ್ಬೋದು, ನನ್ನ ಆಕ್ಟಿಂಗ್ ಕೆರಿಯರ್ ಗುರು ಆಗ್ಬೋದು. ಯಾರು ನಿಮ್ಮ ಸ್ಪಿರಿಚುವಲ್ ಗುರು? ನನ್ನ ಸ್ಪಿರಿಚುವಲ್ ಗುರು ಬಾಬಾಜಿ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ಹಿಮ್ ಅಂಡ್ ಐ ಆಮ್ ವಿತ್ ಸಾಯಿಬಾಬಾ ಅವ್ರಿಗೂ ಗುರು. ಹೌದಾ? ಹಿ ಇಸ್ ಅ ಬಾಬಾಜಿ. ಓಕೆ. ಅವತಾರ್ ಬಾಬಾಜಿ ಅಂತ ಕರಿತೀವಿ ನಾವು. ರಜನಿಕಾಂತ್ ಅವರು. ಹೌದೌದು. ನಾನು ಅವರ ವೆರಿ ವೆರಿ ಸ್ಟ್ರಾಂಗ್ ಬಿಲೀವರ್ ಅಂಡ್ ಐ ಆಮ್ ಅ ಡೆವೋಟಿ ಆಫ್ ಹಿಮ್. ಹೌದಾ? ಸೊ ನನ್ನ ಲೈಫಲ್ಲಿ ಪ್ರತಿ ಸೆಕೆಂಡು ದೇವ್ರಿಗೆ ಅರ್ಪಿತ ಅದು. ಇನ್ನು ರಂಗಭೂಮಿಗೆ ಬಂದರೆ ಶಾರುಖ್ ಖಾನ್ ಸರ್ಗೂ ಒಬ್ಬರೇ ಟೀಚರು, ನನಗೂ ಒಬ್ಬರೇ ಟೀಚರ್, ನನಗೂ ನಿರ್ಮಲಾಗೂ. ಹಿಸ್ ನೇಮ್ ಇಸ್ ರಘುನಂದನ್. ಅವ್ರು ನೆನ್ನೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಅವ್ರು ಇವತ್ತು ಕೇಳೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋದೇ ಇಲ್ಲ. ಹೊಸದಾಗಿ ಏನು ಮಾಡಿದ್ಯಾ ಅಂತ ಕೇಳ್ತಾರೆ. ಈ ಥರ ಗುರುಗಳ ಜೊತೆ ನಾನು ಬೆಳೆದಿರೋದು ಸರ್. ನಾನು ಇದುವರೆಗೆ ಏನು ಸಾಧನೆ ಮಾಡ್ಕೊಂಬಂದಿದ್ದೀನಿ, ದಟ್ ಈಸ್ ಮೈ ಕೆಪಾಸಿಟಿ, ಮೈ ಡೆಸ್ಟಿನಿ ವಿಚ್ ಗಾಡ್ ಗೇವ್, ದಟ್ಸ್ ಇಟ್. ಇನ್ನೊಬ್ಬರ ಜೊತೆ ನನ್ನ ಕಂಪೇರ್ ಇಲ್ಲವೇ ಇಲ್ಲ. ನನಗೇನು ಬೇಕು, ಒಂದೊಳ್ಳೆ ಪ್ರೊಫೆಷನ್ ಕೊಟ್ಟಿದ್ದಾರೆ, ಒಂದೊಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಾರೆ, ಗುಡ್ ಫ್ರೆಂಡ್ಸ್ ಕೊಟ್ಟಿದ್ದಾರೆ. ಎಲ್ಲ ಸಿಕ್ಕರು ನನ್ನ ಪ್ರೀತಿಯಿಂದ ನಡೆಸ್ಕೊತಾರೆ. ಒಂದು ಒಳ್ಳೆ ಸಿನಿಮಾ ಕೂಡ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. 3ನೇ ತಾರೀಕು ರಿಲೀಸ್ ಆಗ್ತಿರುವಂಥದ್ದು. ಇನ್ನು ನಿಶಿತಾ ಅವರೇ, ಎಸ್, ನಿಶಿತಾ ನಮ್ಮ ಆಡಿಯನ್ಸ್ಗೆಲ್ಲ ಪರಿಚಯ ಇರ್ತೀರಿ. ನಾನು ಧಾರಾವಾಹಿಗಳು ನೋಡದೇ ಇರೋದ್ರಿಂದ ನನಗೆ ಸ್ವಲ್ಪ ಕಡಿಮೆ ನೋಡಿರ್ಬೋದು ನಿಮ್ಮನ್ನು. ಬಟ್ ಅಫ್ಕೋರ್ಸ್ ನಾನು ಸಿನಿಮಾಗಳಲ್ಲಿ ಬೇರೆ ಬೇರೆ ಕಡೆ ನೋಡಿದ್ದೀನಿ. ಎಸ್, ನಿಮ್ಮ ಜರ್ನಿ ಬಗ್ಗೆ ನಿಶಿತಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಜರ್ನಿ ಬಗ್ಗೆ ಈಗಾಗಲೇ ಸಾಕಷ್ಟು ಜನಕ್ಕೆಲ್ಲ ಚೆನ್ನಾಗಿ ಗೊತ್ತಿದೆ ನನ್ನ ಜರ್ನಿ ಬಗ್ಗೆ. ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ, ಒಂದಷ್ಟು ಸೀರಿಯಲ್ಸ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದ ಸೀರಿಯಲ್ಸು ನಾನು ಬರೀ ನೆಗೆಟಿವ್ ಪಾತ್ರದಲ್ಲೇ ಕಾಣಿಸ್ಕೊಂಡಿದ್ದೀನಿ. ಹೌದಾ? ಓಕೆ. ನನ್ನನ್ನು ಯಾವ ಥರ ನೆಗೆಟಿವ್ ಪಾತ್ರ ನೀವು ಮಾಡಿರೋದು? ನೀವು ಸೀರಿಯಲ್ ಎಲ್ಲ ಗೊತ್ತಿರ್ಬೇಕಲ್ಲ. ಅತ್ತೆ ಎಲ್ಲ ಮುಂಗಳು ತಿರ್ಸೋದೆ. So many plans, every episodes. ಸೊ ಆ ಥರ ಡಿಫ್ರೆಂಟ್ ಶೇಡ್ಸ್ ಇರೋ ಅಂತ ಒಂದು ನೆಗೆಟಿವ್ ಕ್ಯಾರೆಕ್ಟ್ರಲ್ಲೇ ಯಾವ ಕಾಣಿಸ್ಕೊಂಡು. ನಿಮ್ಮ ಫೇವ್ರೆಟ್ ನೆಗೆಟಿವ್ ಪಾತ್ರ ಯಾವುದು ನಿಶಿತಾ ಅವರೇ? ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ದಿನದಿನನೂ ಹೊಸತನ ಬರ್ತಾನೆ ಇರುತ್ತೆ ಅದರಲ್ಲಿ. ನಾನು ಅಂದ್ಕೊಳ್ತಿದ್ದೆ ನೆಗೆಟಿವ್ ಒಂದೇ ಥರ ಆಗಿಬಿಟ್ರೆ ಅಯ್ಯೋ ಎಲ್ಲದರಲ್ಲೂ ನೆಗೆಟಿವ್ ಕ್ಯಾರೆಕ್ಟರ್ ಮೊನಾಟನಸ್ ಆಗಿಬಿಡುತ್ತಲ್ಲ, ಒಂದೇ ಥರ ಆಗಿಬಿಡುತ್ತಲ್ಲ ಅಂತ ಅಂದ್ಕೊಳ್ತಿದ್ದೆ. ಬಟ್ ಆ ಕ್ಯಾರೆಕ್ಟ್ರಿಗೆ ಹೋದ್ಮೇಲೆ ಗೊತ್ತಾಗೋದು, ಓ ಐ ಕ್ಯಾನ್ ಡೂ ಲೈಕ್ ದಿಸ್, ಈ ಥರ ಮಾಡ್ಬೋದು, ಈ ಥರ ಶೇಡ್ ಕೊಡ್ಬೋದು ಅಂತ. ಸೊ ನೈಸ್, ಪ್ರತಿಯೊಂದು ಕ್ಯಾರೆಕ್ಟರ್ಸು ಇಷ್ಟ ಆಗುತ್ತೆ. ಯಾವ ಸೀರಿಯಲ್ನ ಯಾವ ಪಾತ್ರ ಆದರೂ ಒಂದು ಪಾತ್ರ ನೀವು ನನಗೆ ಹೇಳೋದಾದ್ರೆ? ನಾನು ಆ್ಯಕ್ಚುಲಿ ಒಂದು ಪಾತ್ರ ಅಂದರೆ ನನಗೆ ಬದುಕು ಅನ್ನೋ ಒಂದು ಸೀರಿಯಲ್ ಬರ್ತಿತ್ತು ಈ ಟಿವಿನಲ್ಲಿ. ಅವಾಗ ಈ ಟಿವಿ ಇದ್ದಿದ್ದು, ಈಗ ಕಲರ್ಸ್ ಅಲ್ಲ. ಹೌದು, ಅವಾಗಿಂದನೂ ನಾನಿದ್ದೀನಿ. ಸೊ ಧಾರಾವಾಹಿ ನೋಡಿದ್ದೀನಿ ಅವಾಗ, ಯಾಕಂದ್ರೆ ಅವು ಬೇರೆ ನೋಡಕ್ಕೆ ಇರಲೇ ಇಲ್ಲ. ಬದುಕು ಬಂದು ಸ್ಟಾರ್ಟಿಂಗಲ್ಲಿ ನಾವು ಲಾಸ್ಟ್ ಎಂಡಿಂಗಲ್ಲಿ ನಾನು ಬಂದಿದ್ದು. ಸೊ ಅದರಲ್ಲಿ ಒಂದು ಶಿವಾನಿ ಭವಾನಿ ಅಂತ ಡ್ಯೂಯಲ್ ರೋಲ್ ಮಾಡಿದ್ದೆ ನಾನು. ಕೂರ್ಗಿ ಫ್ಯಾಮಿಲಿ, ಪಾಸಿಟಿವು ನಾನೇ, ನೆಗೆಟಿವು ನಾನೇ. ಸೊ ಅದು ತುಂಬ ಚೆನ್ನಾಗಿತ್ತು ಕ್ಯಾರೆಕ್ಟ್ರು. ಅದರಲ್ಲೂ ನನಗೆ ಒಂಥರ ಚಾಲೆಂಜಿಂಗ್ ಆಗಿದ್ದಿದ್ದು ಅಂದರೆ ಅಲ್ಲಿ ಹೋಗ್ಬಿಟ್ಟು ಪಾಸಿಟಿವ್ ಆಗಿ ಆ್ಯಕ್ಟ್ ಮಾಡಬೇಕು, ಅಟ್ ಸೇಮ್ ಟೈಮ್ ನಾನು ಇಲ್ಲಿ ಬಂದು ನೆಗೆಟಿವ್ ಮಾಡಬೇಕು. ಆ ಗೆಟಪ್ಪು ಎಲ್ಲ ಚೇಂಜ್ ಮಾಡಿ, ಅಂದರೆ ಇವಾಗಿದ್ದಷ್ಟು ಟೆಕ್ನಿಕಲಿ ಇಂಪ್ರೂವ್ಡ್ ಇರಲಿಲ್ಲ ಆವಾಗ. ಸೊ ಆವಾಗ ಹೋಗಿ ಮಾಡಿಕೊಂಡು ಬಂದು ಅಟ್ ಎ ಟೈಮ್ ಸಿಕ್ಕಾಬಿಟ್ಟೆ ಸರ್ಕಸ್ ಆಗೋದು ನಮಗೆಲ್ಲ. ಬಟ್ ನೈಸ್ ಇಟ್. ಸೊ ಅಲ್ಲಿಂದ ಶುರುವಾಗಿರೋಂಥ ಜರ್ನಿ. ಕಾದಂಬರಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ನಾನು ದೂರದರ್ಶನಿಂದ ಶುರು ಮಾಡಿದ್ದು. ಚಂದನದಿಂದ, ಕರೆಕ್ಟ್. ಸೊ ನಮ್ಮ ಜರ್ನಿ ಎಲ್ಲ ಒಂದೇ. ನೀವು 2000 ನಮ್ಮ ನ್ಯೂಸಲ್ಲಿ ಹೋದಿವಿ ನಾವು, ನೀವು ಎಂಟರ್ಟೈನ್ಮೆಂಟ್ ಬಂದ್ರಿ. ಕರೆಕ್ಟ್ 99-2000 ಆ ರೇಂಜಲ್ಲಿ. ಹೌದು. ಅಂದರೆ ನಾನು ಬಿಟ್ಟು ಬ್ರೇಕ್ ತಗೊಂಡು ಅಂದರೆ ಸ್ಕೂಲಿಂಗು, ಎಜುಕೇಷನ್ ಎಲ್ಲ ಇತ್ತಲ್ಲ, ಮಧ್ಯದಲ್ಲಿ ನಮ್ಮ ಅಪ್ಪಂಗೆ ಇಷ್ಟ ಇರಲಿಲ್ಲ ಇಂಡಸ್ಟ್ರಿ. ಸೊ ಹಾಗಾಗಿ ಬ್ರೇಕ್ ತಗೊಂಡು ಬಂದಿದ್ದಾಗಿತ್ತು. ಓಕೆ. ಯಾಕೆ ಇಷ್ಟ ಇರಲಿ ನಿಮ್ಮ ತಂದೆಗೆ? ಅಂದರೆ ಅವ್ರಿಗೇನೋ ಒಂಥರ, ಅವಾಗಿನವ್ರಿಗೆ ಒಂಥರ ಬಣ್ಣ ಹಚ್ಚೋದು, ಆ್ಯಕ್ಟ್ ಮಾಡೋದು ಅಂದರೆ ಅವ್ರು ಬೇರೆ ರೀತಿನೇ ಅವ್ರಿಗೆ ಒಂಥರ. ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು, ಪೊಲೀಸ್ ಡಿಪಾರ್ಟ್ಮೆಂಟ್. ನೀನು ತುಂಬ ಕಷ್ಟ ಆಗಿರ್ಬೇಕು. ನಾನು ಬರುವಾಗ ಸೋಬರ್ ಆಗ್ಬಿಟ್ಟಿದ್ದು. ಓಕೆ. ಸೊ ಈ ಸಿನಿಮಾದಲ್ಲಿ ಪಾತ್ರದ ಬಗ್ಗೆ? ಈ ಸಿನಿಮಾದಲ್ಲಿ ಪಾತ್ರದ ಬಗ್ಗೆ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ್ಯಕ್ಚುಲಿ ಅವರೇ ನೋಡಿದ್ರೆ ಚೆನ್ನಾಗಿರುತ್ತೆ. ಪಾತ್ರ ತುಂಬ ಚೆನ್ನಾಗಿದೆ. ಪಾತ್ರ ಟರ್ನಿಂಗ್ ಪಾಯಿಂಟ್ ಒಂಥರ ನಮ್ಮಿಬ್ರು ಪಾತ್ರ, ನಾವಿಬ್ರು ಜೊತೆಗೆ ಇರೋದು. ನಮ್ಮಿಬ್ರು ಪಾತ್ರ ತುಂಬ ಚೆನ್ನಾಗಿದೆ. ಅವ್ರ ಅಪಿಯರೆನ್ಸ್ ನೋಡಿ ನಾನಂತೂ ದಂಗಾಗ್ಬಿಟ್ಟೆ. ಅಂಥ ಒಂದು ಪ್ಲೆಸೆಂಟ್ ಒಂದು ಕ್ಯಾರೆಕ್ಟರ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರು ಇವರು. ಇವರಿಬ್ಬರು ಕಾಂಬಿನೇಷನ್ ಮಾತ್ರ ಜೀವಾಳ ಆಫ್ ದಿ ಮೂವಿ. ಅಲ್ಲ, ನೀವು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರೋದು?
ಇಲ್ಲ basically ನಾನು ಫಸ್ಟ್ theatre ಟೈಮ್ ಅಂತ ಕೇಳಿದ್ರೆ ಮಾತ್ರ ನನ್ಗೊಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಇದೆ, ಅದು ಆಮೇಲೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಡೈರೆಕ್ಟರ್ ಗೊತ್ತಲ್ಲ. ಫಸ್ಟ್ ನಾನು ಆ್ಯಕ್ಚುಲಿ ಒಂದೇ ಟೇಕಲ್ಲಿ ಇಡೀ ಸೀನ್ ಮುಗಿಸ್ಬೇಕು ಅಂತ, ಒನ್ ಟೇಕಲ್ಲಿ ಮುಗಿಸ್ಬೇಕು. ಬಂದಿರೋ ನಾನು ಫೋರ್ಸ್ ಮಾಡಿ ನಾನು ಸತ್ಯ ಸರ್ ಹೇಳಿದ್ದಾರೆ ಅಂದರೆ ಓಕೆ ಆರ್ಟಿಸ್ಟ್ ಅಂತ ನಾನು ಫಿಕ್ಸ್. ನನಗೆ ಗೊತ್ತಿಲ್ಲ, ನಾನು ಬಿಫೋರ್ ನನಗೂ ಗೊತ್ತಿಲ್ಲ, ಬಟ್ ಆರ್ಟಿಸ್ಟ್ ಅಂತ. ಮೇಡಮ್ ಬಗ್ಗೆ ನಾನು ನೋಡಿದ್ದೆ, ಅವ್ರು ಹೇಳಿದಾಗ ಸೀರಿಯಲಲ್ಲಿ ನೋಡಿದ್ದೆ, ಬಟ್ ಸರ್ ನೋಡಿರಲಿಲ್ಲ. ಬಟ್ ಇರ್ಬೋದೇನೋ ಅಂತ, ಸರ್ ಯಾಕೆ ಸುಮ್ಮನೆ ಹೇಳ್ತಾರೆ ಅಂತ, ಮೋಸ್ಟ್ಲಿ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಮೋಸ್ಟ್ಲಿ ಅವ್ರದ್ದು ಆ ಹಿನ್ನೆಲೆ ಇರ್ಬೋದು ಅಂತೇಳಿ ನಾನು ಅದು ಒಂದೇ ಶಾರ್ಟಲ್ಲಿ ಕಂಪೋಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹಿಂಗೆ ಬೇಕು ಅಂತೇಳಿ ಎಲ್ಲ ಫಿಕ್ಸ್ ಆಗಿಬಿಟ್ಟಿದೆ. ಅದು ಹೆಚ್ಚು ಕಮ್ಮಿ ಒಂದು 8 ಟೇಕ್ ತನಕ ಆಗೋಗ್ಬಿಡ್ತು. ಅದು ನನಗೂ ಸಮಾಧಾನ ಆಗ್ತಾಯಿಲ್ಲ. ಅಂದರೆ ಆ ಕಂಪೋಸಿಷನ್ನೇ ಅದು ನೀಟಾಗಿ ಬಂದ್ಬಿಟ್ಟಿದೆ ಆ ಲೊಕೇಶನಲ್ಲಿ, ಫೋಟೋಗ್ರಫಿಲಿ. ಅದು ಮಾಡಿದ್ರೆ ನಮಗೇನೋ ಒಂದು ಸಮಾಧಾನ ಅಂತ, ಅದು ನಮಗೆ ಇದು ಇನ್ನು ಮಾಡೋಕ್ಕೆ ಚಾನ್ಸೇ ಇಲ್ಲ, ಆ ಥರದೊಂದು ಅವಕಾಶ ಇದೆ ಅಂತ. ಇಲ್ಲಿ ನಮಗೆ ಸ್ವಲ್ಪ ಕೋಪ್ರೇಷನ್ ಸಮಸ್ಯೆ. ಆಮೇಲೆ ಪ್ರತಿ ರಂಗಭೂಮಿ ನಟನಿಗೂ ಒಂದು ಸಿನಿಮಾದ ಮೊದಲನೇ ಶಾಟ್ ಆಲ್ವೇಸ್ ಎಸ್ ಎ ಚಾಲೆಂಜಿಂಗ್. ನೀವು ಮ್ಯಾಕ್ಸಿಮಮ್ ಯಾರನ್ನ ಬೇಕಾದ್ರೆ ಕೇಳಿ, ಬಿಕಾಸ್ ರಂಗಭೂಮಿಯಲ್ಲಿ ನಮ್ಮ ಎನರ್ಜಿ ಫ್ರೀಕ್ವೆನ್ಸಿಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಟ್ರಾನ್ಸಿಷನ್ ಬೇರೆ ಇರುತ್ತೆ ನಮಗೆ. 600 ಜನ 300 ಜನ 1000 ಜನ ಕೊನೆಯಲ್ಲಿ ಕೂತಿರೋ ಚೇರ್ ಅವನಿಗೆ ಕೇಳಿಸ್ಬೇಕು ಅನ್ನೋದೇ ನಮ್ದು ಮಾನದಂಡ. ಇಲ್ಲೇನಾಗ್ಬಿಡುತ್ತೆ, ನಮ್ಮ ಆ್ಯಕ್ಟಿಂಗ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಈತನಿಗೆ ಅದೊಂದು ಬ್ಯೂಟಿಫುಲ್ ಅನುಭವ. ನನಗೆ 10 ಹೆಜ್ಜೆಗಳು ಅಂತ ಫಸ್ಟ್ ಡಾಕ್ಯುಮೆಂಟ್ರಿ ಬಿ ಸುರೇಶ್ ಅವ್ರದ್ದು, ಅದೇ ನನ್ನ ರಂಗಭೂಮಿಯಿಂದ ನನ್ನ ಕ್ಯಾಮರಾ ಆ್ಯಕ್ಟಿಂಗಿಗೆ ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ ನನಗಲ್ಲಿ. ಸೈಕಿಕಲ್ಲಿ ಬಾಸ್ಗೆ ಅನುಭವ. ಬಟ್ ರಂಗಭೂಮಿಯಲ್ಲಿ ಮಾಡಿದ್ದಾರೆ. ಸರ್ ನಾನು ಟೇಕು ನಾನು ಓಕೆ ಮಾಡ್ತಾ ಇಲ್ಲ, ಅವ್ರಿಗೆ ಸಿಟ್ಟು ಬರ್ತಾ ಇದೆ, ಹೇಳ್ಕೊಳಕ್ ಆಗ್ತಾ ಇಲ್ಲ. ಅದು ಒಂದಿನ ಇರುತ್ತೆ, ಗೊತ್ತಿಲ್ಲ ಬಂದಿದ್ದಾರೆ ಅದು ಇದು ಅಂತ. ಅವ್ರು ನೋಡಿದ್ರೆ ನಮಗೂ ಒಂದ್ ಕಡೆ ಭಯ, 2 ಸಲ ಹೇಳಕ್ಕೆ ಆ ಥರ ಇದು ಸರ್. ಆಮೇಲೆ ಆ ಸೀನಲ್ಲಿ ಬಂದು ಹೆಂಡತಿ ಹೊಡೆದ್ಬಿಟ್ಟು ಒಳಗಡೆ ಹೋಗಿ ಮಲ್ಕೊಂಡ್ಮೇಲೆ ಇದಾಗತ್ತೆ. ನೀವು ನಂಬಲ್ಲ, ನನ್ನ ಮೇಲಿರೋ ಸಿಟ್ನ ಅವರು ನಿಶಿತಾ ಮೇಡಮ್ಗೆ ರಿಯಲಿ ಹೊಡೆದು ನನ್ನ ಮದ್ಯ ಕೇಳಿಲ್ಲ ಸರ್ ಟೇಕಲ್ಲಿ ಒದ್ದು ಸೀರಿಯಸ್ಲಿ ಅವರು ಏನ್ ಗೊತ್ತಾ, ಒಂದು ಶಾರ್ಟ್ ಅಲ್ಲಿ ಅವರು ಕಂಟೆಂಟ್ ಕಾಲಲ್ಲಿ ಒದ್ಯೋದಿರ್ಲಿಲ್ಲ ಸರ್. ಇರ್ಲಿಲ್ಲ, ನಾನು ಹೇಳಿರ್ಲಿಲ್ಲ. ನಾನು ಬಿದ್ದೋಗ್ತೀನಿ ಹೋಗುದು, ಇವರು ಕೋಪ ಕಾಲಲ್ಲಿ ಒದ್ರು ನಮ್ಗೆ ಸೊಂಟಕ್ಕೆ. ನಾನು ಇನ್ ಎದ್ದು ಬಿಟ್ರೆ ನನ್ಗೆ ಶಾರ್ಟ್ ಕಟ್ ಆಗುತ್ತೆ, ಅದೊಂದು ಶಾರ್ಟ್ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಅಂತೇಳಿ ಸುಮ್ಮನೆ ಹಂಗೆ ಕೂತ್ಕೊಂಡಿದ್ದೆ. ಆಮೇಲೆ ಎಲ್ಲ ಹುಡುಗರೆಲ್ಲ ಬಂದು ಮೇಡಮ್ ಪೆಟ್ಟಾಯ್ತಾ ಮೇಡಮ್, ಮೇಡಮ್ ಪೆಟ್ಟಾಯ್ತಾ, ಅವರೆಲ್ಲ ಗೊತ್ತೇ ಇಲ್ಲ. ಇದೊಂದು ಒಳ್ಳೆ ಇದಕ್ಕೆ ಯು ಶುಡ್ ಆಸ್ಕ್ ಸಾರಿ ಟು ಮೈ ಸಿಸ್ಟರ್. ಅವೆಲ್ಲ ಸಾರಿ ಅಲ್ಲ, ಅದನ್ನ ಆಮೇಲೆ ಒಂದು ವಾರ ಒದ್ದಾಡಿದ್ಲ. ಅವ್ರಿಗೆ ಗೊತ್ತೇ ಇಲ್ಲ. ನಾನು ಹುಡುಗ ನಾನು ಹಿಂಗೆ ಹಂಗೆ ಒಳಗೆ ಕಂಪ್ಲೀಟ್ಲಿ ಅದ್ರೊಳಗಡೆ ಹೋಗ್ಬಿಟ್ಟಿದ್ರೆ ನಾನು ನೋಡ್ರೆ ಗೊತ್ತಾಗ್ಬಿಡುತ್ತೆ. ಒಂದು ಟೇಕ್ 8ನೇ ಟೇಕಲ್ಲಿ ಅದು ಐ ಮಸ್ಟ್ ರಿಮೆಂಬರ್ ದಟ್ ಇದು ನಡೀತಿದೆ, ಈ ಶಾರ್ಟ್ ನಡೀತಿದೆ, ನಾನು ರೆಸ್ಟ್ ಅಲ್ಲಿ ಇದ್ದೀನಿ ಅಥವಾ ನನಗೆ ಇನ್ನೇನೋ ಕೆಲಸ ಕೊಟ್ಟಿದ್ದಾರೆ ಅವರು. ನನಗೆ 4-5 ಫೋನು ಡೈರೆಕ್ಟರ್ ಕಡೆಯಿಂದ, ಸರ್ ಏನು ಸರ್ ಇದು ಅಂತ. ನಾನು ಸರ್ ಒಳ್ಳೆ ರಂಗಭೂಮಿ ನಟ, ನನಗೆ ಗೊತ್ತಲ್ಲ. ರಂಗಭೂಮಿ ನಟರಿಗೆ ಆಲ್ವೇಸ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಇದು ಯೂನಿವರ್ಸಲ್ ಟ್ರೂತ್. ನಿಮ್ಗೆ ಎಲ್ಲಿ ಬೇಕಾದ್ರೂ ಹೋಗಿ ಅವ್ರಿಗೆ ಅದು ಆ ಅಡ್ಜಸ್ಟ್ ಆಗೋಷ್ಟರೊಳಗೆ ಒಂದು ಟೈಮ್ ತಗೊಳುತ್ತೆ. ಅಡ್ಜಸ್ಟ್ ಆಗ್ಬಿಟ್ಟು ಅವನಂತ ನಟ ಇನ್ನೊಬ್ಬ ಇರಲ್ಲ. ಅದು ಅಡ್ಜಸ್ಟ್ ಆಗದೆ ಎಷ್ಟೋ ಜನ ವಾಪಸ್ ಹೊಡ್ಬಿಟ್ಟಿದ್ದಾರೆ. ಆಮೇಲೆ ಟ್ರ್ಯಾಕ್ ಬಂದ್ರು ಅಷ್ಟೊತ್ತಿಗೆ ಕ್ಯಾರೆಕ್ಟರ್ ಮುಗೀತು. ನಿಮ್ ನೋವು ಮಾತ್ರ ಹಾಗೆ ಇದೆ. ಹಾರಿಬಲ್ ಇಟ್ ವಾಸ್. ದೇ ಆರ್ ವೆರಿ ಗುಡ್ ಕಪಲ್ಸ್. ಎಷ್ಟು ವರ್ಷ ಆಯ್ತು ಮದುವೆಗೆ ನಿಮಗೆ? ಮದುವೆಗೆ ಆಯ್ತು 2011 ಅಲ್ಲಿ ಮದುವೆ ಆಗಿದ್ದು. ಅಷ್ಟು ವರ್ಷಗಳಿಂದ ಏನೇನು ಮನಸ್ಸಲ್ಲಿತ್ತು ಎಲ್ಲ ಬಟ್ ದೇ ಆರ್ ವಂಡರ್ಫುಲ್ ಕಪಲ್ಸ್. ನನಗೆ ಆ್ಯಕ್ಚುಲಿ ಇವತ್ತು ನೀವು ಕೇಳಿದ್ರೆ ಆಶ್ಚರ್ಯ ಪಡ್ಬೋದು, ಈ ವಿಷಯನ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇವತ್ತು ಅವ್ರು ಹೇಳ್ತಾ ಇದ್ದಾಗಲೇ ನಾನು ಕೇಳಿಸ್ಕೊತಾ ಇದ್ದೀನಿ. ಅವ್ರು ಎಷ್ಟೋ ಸತಿ ನಾವು ಮೀಟ್ ಮಾಡಿದ್ದೀವಿ ಸಿನಿಮಾ ಆದಮೇಲೆ, ವಿ ಡಿಡ್ಂಟ್ ಸ್ಪೋಕನ್ ಅಬೌಟ್ ಇಟ್. ಅಂದರೆ ಅಷ್ಟು ಕೂಲಾಗಿ ತಗೊಳ್ಳೋ ಒಂದು ಜೋಡಿ. ಇಲ್ಲ, ಸಿನಿಮಾ ಅಂದಮೇಲೆ ಕೆಲವೊಂದು ಇರ್ತವೆ ಎಲ್ಲ ನಾವು ಅಂದ್ರೆ ಕ್ಯಾಮ್ರಾಗೋಸ್ಕರ ಬೇಸಿಕಲಿ ಅಲ್ವಾ? ಹೌದು, ಡೆಫಿನೆಟ್ಲಿ ಕಥೆಗೆ ಕ್ಯಾಮ್ರಾಗೋಸ್ಕರ ನಾವು ಏನೋ ಒಂದು ಕ್ರಿಯೇಟಿವ್ ಆಗಿ ಏನಾದರೂ ಹೇಳ್ಬೇಕು ವಿಷಯನ. ತುಂಬಾ ಜನರಲ್ ಆಗಿ ಹೇಳ್ತಾ ಇದ್ರೆ ಅದ್ ನಾವು ಹೊಸಬ್ರು ಬರೋದ್ರಿಂದ ಏನು ಹೊಸ್ತಾನ ಮಾಡಿದೀವಿ ಅನ್ನೋದೇ ಪ್ರತಿ ಶಾರ್ಟಲ್ಲೂ ಯೋಚನೆ ಮಾಡಿ. ನಮಗೆ ಆ ದಿನಗಳಲ್ಲಿ ಐ ಹ್ಯಾವ್ ಅ ವೆರಿ ಬಿಗ್ ಎಕ್ಸ್ಪೀರಿಯನ್ಸ್. ನನಗೆ ಗೊತ್ತು, ಸುಮನಾ ಕಿತ್ತೂರ್ ಅವ್ರಿಗೆ ಗೊತ್ತು, ಅಗ್ನಿಶ್ರೀಧರ್ ಅವ್ರಿಗೆ ಗೊತ್ತು. 15 ನಿಮಿಷ ಶೂಟಿಂಗ್ ಸ್ಟಾಪ್ ಮಾಡಿದ್ವಿ. ಒಂದು ಕುರಾನ್ ಮೇಲೆ ಪ್ರಾಮಿಸ್ ಮಾಡೋದೊಂದು ಸೀನ್ ಬರುತ್ತೆ ಗೊತ್ತಾ? ಕುರಾನ್ ಮೇಲೆ ಇಟ್ಟು ನನ್ನ ಕೈಲಿ ಆರಿಫ್ ಅನ್ನೋ ಒಂದು ಕ್ಯಾರೆಕ್ಟರ್ ಹೇಳಿಸ್ತಾರೆ.
ಯಾರು ಹೇಳು ಅಂತ ನಾವು ಕಳಿಸ್ಬಿಟ್ಟಿರ್ತೀವಲ್ಲ, ಇವ್ರನ್ನ ಕೊತ್ವಾಲ್ ಅವ್ರನ್ನೆಲ್ಲ ಕಳಿಸ್ಬಿಟ್ಟಿರ್ತೀವಿ ಅವ್ರ ಜೊತೆ. ನಾನೇ ಅದಕ್ಕೆ ಕಾರಣಕರ್ತ ಆಗಿರ್ತೇನೆ. ಕುರಾನ್ ಮೇಲೆ ಪ್ರಾಮಿಸ್ ಮಾಡು, ನೀ ಇದರಲ್ಲಿ ಇಲ್ಲ, ಶಾಮಿಲ್ ಆಗಿಲ್ಲ ಅಂತ ಪ್ರಾಮಿಸ್ ಮಾಡೋ ಸೀನಲ್ಲಿ ನನಗೆ ಹೊಡಿಯೋ ಸೀನ್ ಇದೆ, ನೀವು ನೋಡಿರ್ಬೋದು, ಕೆನ್ನೆಗೆ ಹೊಡಿಯೋದು. ಆ ಆ್ಯಕ್ಟಿಂಗ್ ಮಾಡೋ ಬರದಲ್ಲಿ ರಿಯಲಿ ಬೆಟ್ ಮೀ. 5 ಬೆರಳಿತ್ತು ಇಲ್ಲಿ ಆರಿಫ್ ಅನ್ನೋ ಕ್ಯಾರೆಕ್ಟರ್. ಸುಮನ ಕಿತ್ತೂರು ಬಂದು ನೋಡು, ಸುಮನ ಕಿತ್ತೂರು ನಾನು ಸೆಲೆಕ್ಟ್ ಮಾಡಿದಲ್ಲಿ ಬಂದರೆ 5 ಬೆರಳು ಹಿಂಗೆ ಇತ್ತು. ಹತ್ರ ಬಂದು ನೋಡಿದವರು ಶಿ ವಾಸ್ ವೆರಿ ಆ್ಯಂಗ್ರಿ. ಶಿ ಈಸ್ ಲೈಕ್ ಮೈ ಮದರ್. ಶಿ ಈಸ್ ದ ರೀಸನ್ ಐ ಮೀನ್ ಇಂಡಸ್ಟ್ರಿ. ಶೂಟಿಂಗ್ ಸ್ಟಾಪ್, ಅಗ್ನಿ ಶ್ರೀಧರ್ ಸರ್ವರೆಗೂ ಹೋಗಿ ಆರಿಫ್ ಸಾರಿ ಕೇಳಿ ಅದೆಲ್ಲ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಇದು ಇಟ್ ಹ್ಯಾಪನ್ಸ್ ಸಮ್ಟೈಮ್ಸ್. ಈಗ ನಾವೆಲ್ಲ ನಮ್ಗೆ ಯಾಕೆ ದುಡ್ಡು ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ರೆ, ಆ್ಯಕ್ಷನ್ ನಾವು ನಿಜವಾಗ್ಲೂ ಹೊಡೆದಿರಂಗೆ ಹೊಡಿತೀವಿ, ಬಟ್ ಏಟ್ ಬಿದ್ದಿರಲ್ಲ. ಎಕ್ಸಾಕ್ಟ್ಲಿ. ಅದನ್ನು ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಕಲ್ತ್ಕೋತಾ ಹೋಗ್ತಾರೆ. ಇಲ್ಲ ಅಂದ್ರೆ ಕೆಲವೊಂದ್ಸಲ ಪ್ರಸನ್ನ ಅವ್ರ ಥರ ಆಗುತ್ತೆ. ಇಟ್ಸ್ ಓಕೆ. ಇಲ್ಲ, ನಾನು ಕೂಡ ಮಾಡಿದ್ದೀನಿ ಆ ಥರ ತಪ್ಪುಗಳನ್ನ. ಇಟ್ಸ್ ಅ ಕಾಮನ್. ಅಲ್ಲ, ನಾನು ಅವತ್ತೇ ಡಿಸೈಡ್ ಮಾಡಿಬಿಟ್ಟಿದ್ದೆ, ಅವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಬಾರ್ದು ಅಂತ. ಮೋಸ್ಟ್ಲಿ ನೀವಿಬ್ರು ಫಸ್ಟ್ ಟೈಮ್ ಆ್ಯಂಡ್ ಲಾಸ್ಟ್ ಟೈಮ್. ಆಮೇಲೆ ಪ್ರಸನ್ನ ದೇವ್ರು ಕೊಟ್ಟಿರೋ ಇನ್ನೊಂದೇನಂದ್ರೆ ಸರ್, ಸಿನಿಮಾದಲ್ಲಿ ಬಣ್ಣ ಹಚ್ಚಿರೋ ಸೈಕೋ ಕ್ಯಾರೆಕ್ಟರ್ ಇವರು. ಬಣ್ಣ ಹಚ್ಚದೇ ಮಾಡಿರೋ ಸೈಕೋ ಕ್ಯಾರೆಕ್ಟರ್ ಇವರು. ಅದನ್ನ ಸಿನಿಮಾಗೆ ಬಂದೇ ಸಿನಿಮಾದಲ್ಲೇ ಅದನ್ನ ನೋಡೋಣ. ಹೇಳಿದ ಹಾಗೆ. ಬಟ್ ಈ ತರ ಸೈಕೋ ಮತ್ತು ಕ್ರೈಮ್ ಥ್ರಿಲ್ಲರ್ ಅಂದ ತಕ್ಷಣ ನಮ್ಗೆ ಒಂದಷ್ಟು ಹೆಸರುಗಳೆಲ್ಲ ನೆನಪಿಗೆ ಬರ್ತವೆ. ನಮ್ಮ ಸುನಿಲ್ ಕುಮಾರ್ ದೇಸಾಯಿ ಕನ್ನಡದಲ್ಲಿ ಒಂದು ಟ್ರೆಂಡ್ ಶುರು ಮಾಡೋದು ತರ್ಕ ಮತ್ತು ಆ ಟೈಮಲ್ಲಿ. ಐ ಆಮ್ ಅ ಫ್ಯಾನ್ ಆಫ್ ಹಿಮ್. ಆಮೇಲೆ ಹಿಂದಿನಲ್ಲಿ ರಾಮ್ ಗೋಪಾಲ್ ವರ್ಮ ಆ ಥರ ಒಂದಷ್ಟು ಸಿನಿಮಾಗಳು ಮಾಡಿರುವಂಥದ್ದು. ಸೊ ಹಾಗೆ ಒಂದು ಅದಕ್ಕೊಂದು ಲೆಗಸಿ ಇದೆ. ಹೀಗಾಗಿ ನೀವೇನು ಹೊಸದು ಮಾಡಿದಿರ ಅನ್ನೋದಷ್ಟೇ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಬಟ್ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತಂದರೆ, ಇವತ್ತಿನ ಇಂಡಸ್ಟ್ರಿ ನಿಮಗೆ ಗೊತ್ತಿರ್ಬೋದು. ಕನ್ನಡ ಇಂಡಸ್ಟ್ರಿ ಅಂತಂದರೆ, ಅಂದರೆ ಯಾವುದೇ ಇಂಡಸ್ಟ್ರಿ ಇರ್ಬೋದು, ಕನ್ನಡ ಇಂಡಸ್ಟ್ರಿ ಎಸ್ಪೆಷಲಿ ವರ್ಷಕ್ಕೆ 2 ಸಿನಿಮಾಗಳು 3 ಸಿನಿಮಾಗಳು ನೋಡ್ತಾರೆ. ಉಳಿದ 150 ಸಿನಿಮಾಗಳು ನೋಡಲ್ಲ ಜನ. ಆ ಥರ ಮುಂಚೆನೇ ಫಿಕ್ಸ್ ಆಗ್ಬಿಡ್ತಾರೆ ಈ ಸಿನಿಮಾ ನೋಡಬೇಕು ಅಂತ. ಇಲ್ಲ ಅಂದರೆ ಕೆಲವೊಂದು ಸಿನಿಮಾಗಳಿಗೆ ಬಂದು ತುಂಬ ವರ್ಡ್ ಆಫ್ ಮೌತ್ ಏನೋ ತುಂಬ ಚೆನ್ನಾಗಿ ಬಂದರೆ ಆಮೇಲೆ ಒಂದಷ್ಟು OTT ನೋಡೋ ಥರದ ಪರಿಸ್ಥಿತಿಗಳು ಇರ್ತವೆ. ಇಲ್ಲ ಅಂದರೆ ಹಾಗೆ ಏನು ಹೇಳಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ತಮಿಳಲ್ಲಿ ಒಂದು ವರ್ಡ್ ಕಾಲಂ ಕಡಂದು ಹೋಗುಮ್ ಅಂತ ಹೇಳ್ತಾರೆ. ಅಂದರೆ ಈ ಕ್ಷಣ ಕಳೆದು ಹೋಗುತ್ತದೆ ಅಂತ. 10 ವರ್ಷದ ಹಿಂದೆ ವೆರಿ ಬ್ಯಾಡ್ ಸ್ಟೇಜಲ್ಲಿದ್ವಿ ನಾವು, 15 years ಬ್ಯಾಕ್. ಅದು ಇನ್ನೊಂಥರ ಬ್ಯಾಡ್ ಸ್ಟೇಜ್. ರೇಷಿಯೋಸ್ ಕಮ್ಮಿ ಅನ್ನೋದಷ್ಟೇ ಬ್ಯಾಡ್ ಸ್ಟೇಜ್. ಒಳ್ಳೆ ಸಿನಿಮಾಗಳು ಬರ್ತಾಯಿತ್ತು ಆವಾಗಲೂ ನಮ್ಮ ಸೂಪರ್ ಸ್ಟಾರ್ಸ್ಗಳು ಎಲ್ಲ ಹಿಡ್ದಿದ್ರು ಮೇಲೆ 4-5 ಜನ. ಅದಾದ ಮೇಲೆ ಮತ್ತೆ ಎಲ್ಲೋ ಒಂದು ಕಡೆ ಬಂದು ಬಿದ್ವಿ ಅಂತ ಅನಿಸುತ್ತೆ ನಮಗೆ. ಅದಾದಮೇಲೆ ಇನ್ಯಾರೋ ಎತ್ತಿ ಹಿಡಿತಾರೆ. ಅದಾದಮೇಲೆ ಸ್ವಲ್ಪ ಬೀಳುತ್ತೆ. ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ, ನನ್ನ ಅನಾಲಿಸಿಸಲ್ಲಿ, ನನ್ನ 25 years ಎಕ್ಸ್ಪೀರಿಯನ್ಸಲ್ಲಿ ಐ ವಾಚ್ಡ್ ಆಲ್ ಓವರ್ ಅದರ್ ಲ್ಯಾಂಗ್ವೇಜ್ ಇಂಡಸ್ಟ್ರೀಸ್ ಆಲ್ಸೋ. ಎವ್ರಿವೇರ್ ಹ್ಯಾಪನ್ಸ್ ದ ಸೇಮ್ ಓನ್ಲಿ. 10 ವರ್ಷ ದೊಡ್ಡ ಬರಗಾಲ ಇತ್ತು ಇಲ್ಲಿಗೆ, ನಾರ್ತ್ ಫಿಲಮ್ ಇಂಡಸ್ಟ್ರಿ ಸೈಡ್ಸ್ಗೆ, ನಮ್ಮ ಬಾಲಿವುಡ್ ಅದಕ್ಕೆಲ್ಲ. ಇವತ್ತು ಸುಗ್ಗಿ ಕಾಲ ಅದಕ್ಕೆ. ಸೇಮ್ ಇದೇ ಬಂದ್ಬಿಟ್ಟು ನಮ್ಗೆ ಇವಾಗ ಸುಗ್ಗಿ ಕಾಲ ಸ್ಟಾರ್ಟ್ ಆಗಿದೆ ಅಂತ ಅನ್ಸೋ ಟೈಮಲ್ಲಿ ಒಂದು ಸ್ವಲ್ಪ ಸಾಧಾರಣ ಅಂತ ಅನ್ನಿಸ್ತಾ ಇದ್ದೀವಿ ನಾವು. ಯಾವತ್ತೋ ಒಂದು ಸತಿ ಪಟ್ಟಂತ ಮತ್ತೆ ಪೀಕ್ ಹೋಗುತ್ತೆ. ಸೊ ಇದು ಒಂದು 5 ಬೆರಳು ಇದ್ದಂಗೆ ಲೆಕ್ಕ. ಇದು ಒಂದೊಂದು ಸಮಯ ಒಂದು ಟೈಮ್ ಒಂದೊಂದು ಥರ ಇರುತ್ತೆ. ಇದು ಬಂದ್ಬಿಟ್ಟು ಪ್ರಪಂಚದ ನೇಮ, ಅದು ಪ್ರಕೃತಿ ನೇಮ. ಎಲ್ಲರಿಗೂ ಎಲ್ಲ ಸಕ್ಸಸ್ಸು ಎಲ್ಲ ಟೈಮಲ್ಲೂ ದೇವ್ರು ಒಂದೇ ಥರ ಕೊಡಲ್ಲ. ಕೊಟ್ಟರೆ ಅದು ಟೇಸ್ಟ್ಲೆಸ್. ಅದು ಯು ಆರ್ ನಾಟ್ ಗೋಯಿಂಗ್ ಟು ಎಂಜಾಯ್ ಯುವರ್ ಲೈಫ್. ಸಕ್ಸಸ್ಸು ಇರಬೇಕು, ಫೇಲ್ಯೂರ್ಸು ಇರಬೇಕು. ಆವಾಗಲೇ ಆ ಜೀವನ ಚೆನ್ನಾಗಾಗೋದು ಅನ್ನೋದು ನಾನು ಇಂಡಸ್ಟ್ರಿಗೆ ಇಡ್ತೀನಿ. ನಾನು ಸಕ್ಸಸ್ಗೆ ವ್ಯಾಲ್ಯೂ ಬರೋದೇ ಫೇಲ್ಯೂರಿಂದ. ಫೇಲ್ಯೂರ್ ಇದೆ ಅಂತಂದಾಗಲೇ ನಾವು ಯಾವಾಗ ಸಕ್ಸಸ್ ನೋಡ್ತೀವಿ, ಎಂಜಾಯ್ ದಟ್ ಅಂಡ್ ವಿ ವ್ಯಾಲ್ಯೂ ದಟ್ ಸಕ್ಸಸ್. ನಾ ಮಾಡಿರೋ 35-36 ಸಿನಿಮಾದಲ್ಲಿ ನನಗೆ ಹಿಟ್ ಕೊಟ್ಟಿರೋ ದೇವರು 17 ಸಿನಿಮಾನೇ. ಮಿಕ್ಕಿದ ಏನಾಯಿತು ಅಂತ ನನಗೆ ಮಾತ್ರ ಗೊತ್ತಿರ್ತದೆ. ಐ ಆಮ್ ಎ ಪಾರ್ಟ್ ಆಫ್ ದಟ್ ಮೂವಿ. ಆ ಇಡೀ ಟೀಮ್ ಹೆಂಗೆ ಸಫರ್ ಆದರು, ವರ್ಷಾನುಗಟ್ಲೆ ಹೆಂಗೆ ಅದು ಸಾಲಗಳನ್ನ ಹೆಂಗೆ ಅದನ್ನು ಹೊತ್ಕೊಂಡು ಹೆಂಗೆ ಕಳ್ಕೊಂಡ್ರು, ಆ ನಟರುಗಳು ಏನಾದರು ಅನ್ನೋದೆಲ್ಲ ನನಗೆ ಕಂಪ್ಲೀಟ್ಲಿ ಆ ಬಯೋಗ್ರಫಿ ಗೊತ್ತಿರ್ತದೆ. ದಟ್ಸ್ ವೈ ನನ್ನ ನಿರ್ಧಾರ ಇಷ್ಟ, ಈ ಕ್ಷಣ ಕಳೆದು ಹೋಗುತ್ತದೆ. ಇಟ್ ವಿಲ್ ಗೋ ಆನ್. ಓಕೆ. ಸೊ ಹಾಗೆ ನಾವು ಸೈಕಿಕ್ ಸಿನಿಮಾದ ಬಗ್ಗೆ ಮಾತಾಡ್ತೀವಿ. ಇದೇ 3ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಒಂದು ನನಗೆ ಈ ಹೆಸರು ಪ್ರಾಮಿನೆಂಟ್ ಆಗಿ ಕಂಡದ್ದು ನಿಮ್ಮ ಮಂಜು ಅವರು, ಸಿಲ್ಕ್ ಮಂಜು ಅವರು. ಮಂಜಣ್ಣ ಅಂತ ಮಂಜಣ್ಣ, ಚೇತನ್ ಮಂಜಣ್ಣ ಅಂತ ನಾವು ಪ್ರೊಡ್ಯೂಸರ್ ಹೆಸರಲ್ಲಿ ಚೇತನ್ ಮಂಜಣ್ಣ. ಅಂದರೆ ಚೇತನ್ ಸರ್ ಮತ್ತು ಮಂಜಣ್ಣ ಇಬ್ಬರು. ಅಂದರೆ ಮಂಜಣ್ಣ ಪ್ರೊಡ್ಯೂಸರು, ಎಲ್ಲ ನಮಗೆ ಪ್ರೊಡಕ್ಷನ್ ಎಲ್ಲ ನೋಡ್ಕೋತೀವಿ ಬಂದು ಚೇತನ್ ಸರ್. ಅವ್ರ ಮಗ. ಹಂಗಾಗಿ ಅವ್ರ ಸಪೋರ್ಟಿವ್. ಈ ಸಿನಿಮಾ ಟೈಟ್ಲಿಂದನೇ ಶುರುವಾಗಿದ್ದ ಸಿನಿಮಾ ಅಂತ ನಾನು ಆಲ್ರೆಡಿ ಹೇಳಿದೆ. ಅವರೇ ಫಸ್ಟ್ ಹೇಳಿದ್ದು, ಇದನ್ನು ಇಡೀ ಮಲೆನಾಡು ಸೈಡಲ್ಲಿ
ನೀನು ಶೂಟ್ ಮಾಡು ಇದನ್ನು, ಈ ಕಥೆನ ಅಲ್ಲಿಗೆ ನೀನು ಇದನ್ನು ಮೋಲ್ಡ್ ಮಾಡು ಅಂತೇಳಿ. ಹಂಗಾಗಿ ಇಡೀ ಸಿನಿಮಾನ ನಾವು ಇಡೀ ಮಲೆನಾಡಿಗೆ ತೊಗೊಂಡೋಗಿ, ಅಂದರೆ ಈ ತಣ್ಣನೆಯ ಕ್ರೌರ್ಯದ ಸಿನಿಮಾ ಇದು. ನಾನು ಆಲ್ರೆಡಿ ಹೇಳಿದಾಗೆ ಕ್ರೌರ್ಯವನ್ನು ನಾವು ತೋರಿಸೋ ಚಾಲೆಂಜ್ ನಾವು ತುಂಬ ಇಂಡೈರೆಕ್ಟ್ಲಿ ತೋರಿಸ್ಬೇಕೆಲ್ಲವನ್ನು. ಸೊ ಹಂಗಾಗಿ ಇಡೀ ಮಲೆನಾಡಲ್ಲಿ ಆ ಲೊಕೇಶನ್ ಜೊತೆ ತೋರಿಸಿದ್ರೇನಪ್ಪ ಇದಾಗೋದು. ಯಾಕೆಂತಂದರೆ ಬೇರೆ ಬೇರೆ ವಿಷಯಗಳಿಗೂ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಬರೀ ಇದು ಸಿನಿಮಾ ಟೈಟ್ಲು ಕ್ರೈಮು ಇನ್ವೆಸ್ಟಿಗೇಷನ್ ಇದೆ ಅದರಲ್ಲ, ಆ ಲೊಕೇಶನ್ನು ನಮಗೊಂದು ಪ್ಲಸ್ ಆಗುತ್ತೆ. ಲೊಕೇಶನ್ ಕೂಡ ಒಂದು ಪಾತ್ರ ಆ್ಯಕ್ಚುಲಿ. ಹೌದು. ಅಲ್ಲಿ ಜನನು ತುಂಬ ಸೂಕ್ಷ್ಮವಾಗಿ ನಾನು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಸಕಲೇಶ್ಪುರದಲ್ಲಿ. ಆಮೇಲೆ ನಮಗೆ ಗೊತ್ತಾಗಿದ್ದು ಆಮೇಲೆ ಏನು ಅಂತಂದರೆ ಮೇಡಮ್ ಅದೇ ಊರು ಅಂತ, ಅಗ್ನಿ ಅಂತ ಒಂದು ಊರಲ್ಲಿ ಶೂಟ್ ಮಾಡಿದ್ವಿ ನಾವು. ಅಲ್ಲೇ ಖುದ್ದು ಪೊಲೀಸ್ ಸ್ಟೇಷನ್ ಕೂಡ ಅಲ್ಲೇ ಸೆಟ್ ಹಾಕಿದ್ವಿ ನಾವು. ಆ ನೇಟಿವಿಟಿಲೇ ಇದಿರಬೇಕು ಅಂತ ನನಗಿಲ್ಲಿ ಚೀಟ್ ಮಾಡುವಂಥ ಸಮಾಧಾನ ಆಗಲಿಲ್ಲ. ಇಲ್ಲ ಅಲ್ಲೇ ನಾವು ಮಾಡೋಣ ಅಂತೇಳಿ ಅಲ್ಲೊಂದು ದೊಡ್ಡ ಪಾಳ್ಮನೆ ಬೇಕಾಗಿತ್ತು ನಮಗೆ. ಪಾಳ್ಮನೆನ ಮತ್ತೆ ಎಲ್ಲ ರಿನೋವೇಟ್ ಮಾಡಿ ಮತ್ತೆ ಡೆಕೋರೇಟ್ ಮಾಡಿ ಅಲ್ಲಿ ಸ್ಟೇಷನ್ನೆಲ್ಲ ಸೆಟ್ ಹಾಕಿ ಅಲ್ಲಿ ತುಂಬ ಸರ್ಕಲ್ಲು ಇದೆ ಅಲ್ಲಿ ಒಂದಷ್ಟು. ಮೇಡಮ್ಗೂ ಇದೆ, ನಮ್ಮ ಮಂಜಣ್ಣ ಪ್ರೊಡ್ಯೂಸರ್ ಅವ್ರಿಗೂ ಇದೆ. ಹಂಗಾಗಿ ಅಲ್ಲಿ ಹೋಗಿ ನಮಗೊಂದಷ್ಟು ಸಪೋರ್ಟ್ ಸಿಕ್ತು. ಅಗ್ನಿ ಅಂತ ಊರದು ನಾವು ಮೇನ್ ಶೂಟ್ ಮಾಡಿದ್ದು. ಅಲ್ಲಿ ಶಿವರಾಜಣ್ಣ ಅಂತ, ರಕ್ಷಿತ್ ಅಂತ, ಆಮೇಲೆ ಆದಿ ಅಂತ ಹುಡುಗರು ಭಾರಿ ಸಪೋರ್ಟಿವ್ ಆಗಿ ಈ ಕತೆಗೆ ಭಾರಿ ಅವರು ಎಂಜಾಯ್ ಮಾಡಿದ್ರು ಇಡೀ ಸಿನಿಮಾ. ಅವ್ರು ಆ್ಯಕ್ಟ್ ಮಾಡಿದ್ರು, ಅವರು ಒಂದೊಂದು ಪಾತ್ರಗಳು ಮಾಡಿದ್ರು, ಆಮೇಲೆ ನಮಗೆ ಸಪೋರ್ಟಿವ್ ಆಗಿ ನಿಂತರು. ವೆರಿ ನೈಸ್. ಒಂದು ಪ್ರೊಫೆಷ್ನಲ್ ಆಗಿ ಒಂದು ಮನೇನ ಅವ್ರ ಪ್ರೀತಿ ಗಳಿಸ್ಕೊಂಡು ಮನುಷ್ಯ ಹೋಗಿದ್ದ ಜಾಗದಲ್ಲೆಲ್ಲ ಹಿ ವಿಲ್ ಗೆಟ್ ದೇರ್ ಲವ್ ಸೆಟ್ಟೇ ಹಾಕ್ಬಿಟ್ಟಿದ್ದಾರೆ. ನಾನೇನು ಹೇಳ್ತಿದ್ದಾರೆ ಇದಾಗುತ್ತೋ ಇಲ್ವೋ, ಯಾವುದೋ ಒಂದು ಚೀಟ್ ಮಾಡ್ಕೋತಾರೆ ಬೆಂಗಳೂರಲ್ಲಿ ಅಂತ ಅನ್ಕೊಂಡ್ರೆ ಪ್ರೊಫೆಷ್ನಲ್ ಆಗಿ ಇಡೀ ಮನೇನ ಪೊಲೀಸ್ ಸ್ಟೇಷನ್ ಮಾಡಕ್ ಬಿಟ್ಟಿದ್ದಾರೆ ಇವರು. ಅವ್ರ ಮೇಲ್ಗಡೆ ಗೆಸ್ಟ್ ಹೌಸ್ಗೆ ಅಂತ ಇಟ್ಕೊಂಡಿದ್ ಮನೇನ ಪರವಾಗಿಲ್ಲ ಇಲ್ಲಿ ಹಾಕ್ಬಿಡಿ, ನೀವು ಈ ಯೋಚನೆನೇ ಮಾಡಬೇಡಿ ನೀವು ಅಂತ ಅವ್ರು ಹಂಗೆ ನಿಂತ್ಕೊಂಡ್ಬಿಟ್ರು. ಇಲ್ಲ ಮಾಡಿ ಅಂತೇಳಿ ಎಲ್ಲ ಅವರೆಲ್ಲ ಅಷ್ಟು ಸೇರ್ಕೊಂಡಿದ್ದಕ್ಕೆ ಇದಿಷ್ಟು ಅಂತ ಗಟ್ಟಿ ಆಯಿತು. ಹಂಗಾಗಿ ಫೋಟೋಗ್ರಫಿಗೆ ನಮಗೆ ತುಂಬ ಇದು ಸ್ಕೋಪ್ ಸಿಕ್ತು. ಆಮೇಲೆ ನಿಮಗೆ ಬ್ಯಾಕ್ಗ್ರೌಂಡ್ ಫೋಟೋಗ್ರಫಿ ಅಂದ ತಕ್ಷಣ ನನಗೆ ಸಿನೆಟೆಕ್ ಸೂರಿ ಅವ್ರ ಬಗ್ಗೆ ನಾನು ಹೇಳಬೇಕು. ಅದು ಸಿನಿಮಾಟೋಗ್ರಫಿ ಅಂದರೆ ಎದ್ದು ಕಾಣುವಂಥ ಕೆಲವೊಂದು ಅಂಶಗಳಲ್ಲೇ ಅದು ಸಿನೆಟೆಕ್ ಸೂರಿ ಅವರು ತುಂಬ ವರ್ಷಗಳಿಂದ ಅವರು ಇಂಡಸ್ಟ್ರಿನಲ್ಲಿದ್ದಾರೆ. ಹೌದು, ಭಾಳ ಒಳ್ಳೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಡೆಫಿನೆಟ್ಲಿ ನಾವು ಬರಿಬೇಕಾದ್ರೂ ಅಷ್ಟೇ ಇಲ್ಲಿ ಯಾರು ಬಂದು ಸುಮ್ಮನೆ ಹೋಗ್ಬಾರ್ದು. ಅಂದರೆ ದುಡ್ಡು ಹೆಸರು ಎರಡೂ ತೊಗೊಂಡೋಗ್ಬೇಕು ಈ ಸಿನಿಮಾದಿಂದ ಆಚೆಗೆ. ಆ ರೀತಿ ಎಲ್ರಿಗೂ ಆ ಸ್ಕೋಪ್ ಇದೆ. ನೀವು ನೋಡ್ಬೋದು ನಮ್ಮ ಸಿನಿಮಾ ಡಿಸೈನು ಕೂಡ ಯಾವುದು ತುಂಬ ಸರಳವಾಗಿ ಬಂದಿದೆ ಅನ್ನೋ ಥರ, ಎಲ್ಲದಕ್ಕೂ ಒಂದು ವಿಷಯ ಇದೆ, ಎಲ್ಲದಕ್ಕೂ ಒಂದು ಕ್ರಿಯೇಟಿವಿಟಿ, ಎಲ್ರಿಗೂ ಆ ಒಂದು ಜಾಗ ಕೊಟ್ಟಿದ್ದೀನಿ. ಎಲ್ಲರೂ ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಕಲಾವಿದರ ಆದಿಯಾಗಿ ಟೆಕ್ನಿಷಿಯನ್ ಎಲ್ಲರೂ ಸಿನಿಮಾ ಇದು. ನನಗೆ ಆ್ಯಕ್ಚುಲಿ ಆ ಟ್ರೇಲರ್ ನೋಡಿದಾಗ ನಿಮ್ಮ ಪಾತ್ರ ಗೊತ್ತಾಗುತ್ತೆ. ನಿಮ್ಮ ಪಾತ್ರ ಗೊತ್ತಾಗಲ್ಲ, ನಿಮ್ಮ ನೋಡಿದ್ರೆ ಮತ್ತೊಂದು ಸಲ ಟ್ರೇಲರ್ ನೋಡ್ಬೇಕು ಈಗ ನಾನು. ಅಂದರೆ ನಾನು ಅಷ್ಟು ಚೇಂಜ್ ಇದ್ದೀರಾ ನೀವು. ಯು ಡೋಂಟ್ ಲುಕ್ ದ ಸೇಮ್. ಮೀನ್ ಯು ಇಡೀ ಫ್ರೇಮ್ ತುಂಬ ಇದ್ದಾರೆ ಹೈಟಲ್ಲಿ. ಸೊ ಹಾಗೆ ಇನ್ನು ಕನ್ನಡ ಇಂಡಸ್ಟ್ರಿಯ ಈ ಫೇಸ್ ಬಗ್ಗೆ ನೀವೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ದಟ್ ಈಸ್ ವಾಟ್ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ಹೆಂಗಾಗ್ಬಿಟ್ಟಿದೆ ಅಂದರೆ, ಅದೇ ಸತ್ಯ ಅವ್ರು ಹೇಳ್ದಂಗೆ ಒಂದ್ಸರಿ ಮೇಲಿರುತ್ತೆ ಒಂದ್ಸರಿ ಕೆಳಗೆ ಬರುತ್ತೆ, ಈ ಥರ ಆಗ್ತಾ ಇದೆ. ಸೊ ಪಾರ್ಟ್ ಆಫ್ ದ ಜರ್ನಿ. ಸೊ ಈ ಸಿನಿಮಾ ಬಗ್ಗೆ ನಾನು ಹೇಳೋದೇನಪ್ಪ ಅಂದರೆ, ಆ್ಯಕ್ಚುಲಿ ಈ ಥರದ ಸಿನಿಮಾದಲ್ಲಿ ಒಂದು ಸೂಕ್ಷ್ಮತೆ ಇರುತ್ತೆ. ಆ್ಯಕ್ಚುಲಿ ನಾವೆಲ್ಲರೂ OTT ಇರ್ಬೋದು, ಮನೇಲಿ ಕೂತ್ಕೊಂಡು ಸಿನಿಮಾಗಳು ನೋಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಆದರೆ ಈ ಥರದ್ದು ಒಂದೊಂದು ಸಿನಿಮಾಗಳು ಅಷ್ಟು ಈಸಿ ಅಲ್ಲ. ಸರ್ ಹೇಳ್ದಂಗೆ ಸಖತ್ ಒಂಥರ ಸರ್ಕಸ್ ಮಾಡಿರ್ತಾರೆ ಅದರಲ್ಲಿ. ಸೊ ಆ ಸೂಕ್ಷ್ಮತೆನ ಗಮನಿಸಬೇಕು, ಆವಾಗಲೇ ಆ ಸಿನಿಮಾ ತುಂಬ ಚೆನ್ನಾಗಿ ಗೊತ್ತಾಗೋದು ನಮಗೆ. ಬಿಕಾಸ್ ನಮ್ಮಲ್ಲೂ ಒಬ್ಬ ಆ ಸೈಕಿಕ್ ಕ್ಯಾರೆಕ್ಟರ್ ಇದ್ದೇ ಇರ್ತಾನೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಸೈಕಿಕ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಅದನ್ನು ಕೆಲವರು ಹೊರಗಡೆ ಲೌಡಾಗಿ ತೋರಿಸ್ಕೊಳ್ತಾರೆ, ಕೆಲವರು ಒಳಗಡೆನೇ ಇಟ್ಕೊಂಡು ಇನ್ನೊಂದು ಥರ ಕ್ರಿಮಿನಲ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಇಟ್ ಡಿಪೆಂಡ್ಸ್. ಸೊ ಈ ಥರ ಒಂದು ಕ್ಯಾರೆಕ್ಟ್ರು ನಾವು ಅದನ್ನು ನೋಡ್ತಾ ಹೋದಾಗ ತುಂಬ ಏನು ಹೇಳ್ತಾರೆ, ಫೋಕಸ್ಡ್ ಆಗಿ ನೋಡ್ಕೊಂಡು ಹೋದಾಗ. ಇಲ್ಲ, ಐ ವಾಂಟ್ ಟು ಆ್ಯಡ್ ವಿತ್ ಯು. ಇತ್ತೀಚಿನ ದಿನಗಳಲ್ಲಿ ನನಗೆ ರೀಲ್ಸ್ ನೋಡೋದಕ್ಕೆ ಭಯ. ಆಫ್ಟರ್ ದಟ್ ನ್ಯೂಸ್ ಪೇಪರ್ಸ್ ತೆಗೆದ್ರೆ 2ನೇ ಪೇಜಲ್ಲೆಲ್ಲ ನಿಮ್ಗೆ ಇಂಥದ್ದೇ ಸುದ್ದಿಗಳು. ಯಾರೋ ಚಿಕ್ಕ ಹುಡುಗ ಡಬಲ್ ಮರ್ಡರ್ ಮಾಡಿಬಿಟ್ಟ, ಇನ್ಯಾರೋ ಏನೋ ಇದು ಮಾಡಿದ್ರು, ಹೆಂಡ್ತಿನೂ ಮತ್ತು ಮಗುನು ಸಾಯಿಸ್ಬಿಟ್ಟು ಅವನು ಸತ್ತ. ಎಲ್ಲದಕ್ಕೂ ಹೋದರೆ ಇನ್ನೇನು ದೊಡ್ಡ ರೀಸನ್ಸ್ ಏನೂ ಇರಲ್ಲ. ಮನಸ್ತಾಪಗಳು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ದೇ ಇರೋದು, ಅದು ಬಿಟ್ಟರೆ ಚಿಕ್ಕಂದ್ಲಿ ಅವ್ರು ಹೆಂಗೆ ಎಜುಕೇಟ್ ಆಗಿರ್ತಾರೆ, ಅದು ಹೆಂಗಪ್ಪ ಹೇಳೋದು ಇವ್ರಿಗೆ ಅನ್ನೋದೊಂದು ಮನಸ್ಸಲ್ಲಿ ಒಂದು ಸತಿ ನಮಗೆ ಬ್ಲಾಸ್ಟ್ ಆದಂಗೆ ಆಗುತ್ತೆ. ಯಾಕೆ ನಮ್ಮನೇಲೂ ಮಕ್ಕಳಿರ್ತಾರೆ.
ಇವು ನಮ್ಮ ಮಕ್ಕಳನ್ನ ಹೆಂಗಪ್ಪ ಕಾಪಾಡ್ಕೊಳ್ಳೋದು ಅಂತ ಬರುತ್ತೆ. ಸಣ್ಣ ಸಣ್ಣ ವಿಚಾರಕ್ಕೆ ಒಂದು ಕೊಲೆ ಮಾಡೋದು ಲೆವೆಲ್ಗೆ ಹೊಟ್ಟೋಗ್ಬಿಟ್ರೆ ಎಲ್ಲಿಗಪ್ಪ ಹೋಗೋದು ಅಂತ ಅನ್ಸುತ್ತೆ. ಸೊ ದಟ್ಸ್ ವೈ ಈ ಥರದ ಮೂವಿಗಳು ಎಲ್ಲೋ ಒಂದು ಕಡೆ ಬರಬೇಕು ಅಂತ ಅನ್ಸುತ್ತೆ. ಯು ಟೋಲ್ಡ್ ವೆರಿ ಗುಡ್ ಪಾಯಿಂಟ್. ಆ್ಯಕ್ಚುಲಿ ನಾನು ಯೂಶ್ವಲಿ ನಾನು ಸ್ವಲ್ಪ ಈ ಆಧ್ಯಾತ್ಮಿಕ ಅದರಲ್ಲೆಲ್ಲ ನಾನು ಮಕ್ಕಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ. ನಾನು ಎಲ್ಲರಿಗೂ ಪೇರೆಂಟ್ಸ್ಗೆ ಹೇಳೋದೇನಪ್ಪ ಅಂದರೆ ಇಂಥ ಸಿನಿಮಾಗಳನ್ನ ಮಕ್ಕಳ ಜೊತೆ ಬಂದು ಕೂತ್ಕೊಂಡು ನೋಡಿದಾಗ ನಮಗೆ ಗೊತ್ತಾಗುತ್ತದು ಪೇರೆಂಟ್ಸ್ಗೆ ಹೆಂಗೆ ನಾವು ನಮ್ಮ ಮಕ್ಕಳನ್ನ ಹೇಗೆ ಸಾಕಬೇಕು, ಎಲ್ಲಿ ಮಕ್ಕಳಿಗೆ ಆ ರೀತಿಯಾದಂಥ ಎಫೆಕ್ಟ್ ಆಗುತ್ತೆ ಬ್ರೈನ್ಗೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಇಡೀ ಸಿನಿಮಾದಲ್ಲಿ ಈಗ ಅವರು ಒಂದು ಒಳ್ಳೆ ಪಾಯಿಂಟ್ ಇಟ್ಕೊಂಡು ಮಾಡಿದ್ದಾರೆ. ಸೈಕಿಕ್ ಅಂತ ಹೆಸರನ್ನ ನಾವು ತಗೊಳ್ದೇನೆ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ವಿಷಯ ಇಟ್ಟಿದ್ದಾರೆ. ಹೌದು, ಪೇರೆಂಟಿಂಗ್ ಹೆಂಗಿರ್ಬೇಕು ಅನ್ನೋದು ತುಂಬಾ ಒಳ್ಳೆ ಪಾಯಿಂಟ್. ನಾವು ಇವರೆಲ್ಲರೂ ಹೇಳ್ತಿರುವಾಗನೇ ನಾವು ಮಕ್ಕಳನ್ನ ಹಿಂಗೆ ಸಾಕ್ತೀವಿ, ಅವ್ರು ಯಾವ ರೀತಿ ಬೆಳೆಸ್ತೀವಿ, ಅವ್ರ ಮುಂದೆ ಏನಾಗ್ತಾರೆ ಅದು ಅಲ್ಲೇ ಡಿಸೈಡ್ ಆಗುತ್ತೆ. ನೀವು ಆಸ್ತಿ ಮಾಡಿರ್ತಿರೋ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಸ್ತಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮಕ್ಕಳಿಗೆ ನಾಳೆ ದಿನ ಏನ್ ಇಡ್ತಿರೋ ಗೊತ್ತಿಲ್ಲ. ಮೇನ್ ಸಾಫ್ಟ್ವೇರ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೋ ಅದು ಏನಿಟ್ರು ವೇಸ್ಟ್. ಮಕ್ಕಳನ್ನ ಇಗ್ನೋರ್ ಮಾಡ್ತಾ ಇದೀವಿ. ತುಂಬಾ ವಿಷಯಗಳನ್ನ ಮಕ್ಕಳನ್ನ ಇಗ್ನೋರ್ ಮಾಡ್ತೀವಿ. ಇಗ್ನೋರ್ ಅನ್ನೋದಕ್ಕಿಂತ ನಮ್ಗೆ ಹೆಂಗಾಗಿದೆ, ನಮ್ಮ ತೊಂದರೆಗಳಲ್ಲಿ ತಾಪತ್ರೆಗಳಲ್ಲಿ ಫೋನ್ ಕೊಟ್ಬಿಟ್ಟು ಸೈಡಲ್ಲೆಲ್ಲ ಕೂರಿಸ್ಬಿಟ್ಟು ನಮ್ಮ ಕೆಲಸ ಮಾಡ್ತಿರ್ತೀವಿ. ಅದು ಆ ಮಕ್ಕಳ ಮನಸ್ಸಿನ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ. ನಾವು ಡೈರೆಕ್ಟ್ಲಿ ಅವ್ರನ್ನ ಬೇರೆ ಕಡೆಗೆ ತಳದೇ ಇದ್ರು ಇಂಡೈರೆಕ್ಟ್ಲಿ ಜಸ್ಟ್ ಪುಷಿಂಗ್ ಇಟ್. ಇವರು ಅದನ್ನ ಡೈರೆಕ್ಟ್ ಆಗಿ ಹೇಳಿದ್ದಾರೆ, ಜಸ್ಟ್ ಅದನ್ನೇ ಮಾಡ್ತಾ ಇದೀವಿ ಕೂಡ ನಾವೀಗ ಅಂತ. ಒಂದೇನು ಅಂದರೆ ಒಬ್ಬ ವ್ಯಕ್ತಿ ಅವನಲ್ಲಿರೋ ಯಾವುದೋ ಒಂದು ಮಾನಸಿಕ ಗೊಂದಲವನ್ನು ಇಡೀ ವ್ಯವಸ್ಥೆಗೆ ಹಂಚೋದು, ಹಬ್ಸೋದು, ಅದು ಕಡೆಗೆ ದೊಡ್ಡ ಮಟ್ಟದಲ್ಲಿ ಅದು ಕ್ರೌರ್ಯವಾಗಿ ಹಿಂಸೆಯಾಗಿ ಪರಿವರ್ತನೆಯಾಗಿ ಫಲಿತಾಂಶ ಕೊಡೋದು. ನೀವು ಇದನ್ನು ಸ್ಟಡಿ ಮಾಡ್ತಿರ್ಬೇಕಾದ್ರೆ ನೀವೇನೋ ಸೈಕೋಗಳನ್ನ ಸ್ಟಡಿ ಮಾಡಿದ್ದು ಆ ಥರದ್ದು ಏನಾದರೂ ಇದೆಯಾ? ಇಲ್ಲ, ನಮಗೆ ಇಲ್ಲಿ ಹೆಚ್ಚಿನ ವಿಷಯ ಸೈಕೋ ಮೇಲೆ ಕೆಲಸ ಮಾಡೋದು ಜಾಸ್ತಿ ಇರಲಿಲ್ಲ. ಎಷ್ಟು ಬೇಕು ಅಷ್ಟೇ ಸಿನಿಮಾಗೆ, ಅಷ್ಟೇ ಹೇಳೋ ವಿಷಯ. ಆಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಮಗೆ ಹೆಂಗೆ ಇದು ಕೊಲೆ ಆಗ್ತಿರ್ತದೆ, ನಿಜಕ್ಕೂ ಆತ ಇಂಟೆಲಿಜೆಂಟಾ, ಬಟ್ ಕೊಲೆಗಳೆಲ್ಲವೂ ಇಂಟೆಲಿಜೆಂಟ್ ಆಗಿರ್ತವೆ. ಇದು ಹೆಂಗೆ ಸಾಧ್ಯ, ಅದನ್ನು ಹೆಂಗೆ ಭೇದಿಸ್ತಾರೆ ಆ ಕೇಸು. ನೀವು ಇಡೀ ಇನ್ವೆಸ್ಟಿಗೇಷನ್ ಸ್ಟೋರಿ ನೋಡ್ತಾ ಬಂದರೆ ಅಷ್ಟು ಯಾರು ನೆಕ್ಸ್ಟ್ ಇದು ಹೆಂಗೆ ಹೋಗುತ್ತೆ ಅಂತ ನಾವು ಬರಿಬೇಕಾದ್ರೆ ಆ ಥರ ನಮಗೊಂದು ಲೀಡ್ ಸಿಗ್ತಾ ಬಂತು. ಸೊ ಬೇಸಿಕಲಿ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಥರ ಇದು. ಇಟ್ಸ್ ನಾಟ್ ಜಸ್ಟ್ ಬೀಯಿಂಗ್ ಸೈಕೋ. ಬರೀ ಸೈಕೋ ಅಲ್ಲ, ಇನ್ವೆಸ್ಟಿಗೇಷನ್. 2 ಲವ್ ಸ್ಟೋರಿ ಇದೆ ಸಿನಿಮಾದಲ್ಲಿ. ಗೆಸ್ಸೇ ಮಾಡೋಕ್ಕಾಗಲ್ಲ. ಇಲ್ಲ, ಇಲ್ಲಿ ಅದನ್ನ ಹೇಳ್ಬಾರ್ದು. ಅದೇ ಒಂದು ಜೋಡಿ ನೋಡಿದೆ ನಾನು, ಅಬ್ಸರ್ವ್ ಮಾಡಿ. ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಜೋಡಿ ಆ ರೀತಿ. ಇನ್ನೂ ಒಂದು ಜೋಡಿ ಇದೆ. ಸೊ ಹಂಗಾಗಿ ಎಲ್ಲವೂ ಕೂಡ ಏನು ಸಪ್ರೇಟ್ ಸೆಗ್ಮೆಂಟ್ ಎಪಿಸೋಡ್ ಕನೆಕ್ಟಿವಿಟಿ ಹೆಂಗೆ ಇದು ಸೇರಿಸಿದ್ವಿ. ಫುಲ್ಲಿ ಲೋಡೆಡ್ ಇದು. ಇಲ್ಲ, ಈ ವರ್ಡ್ ಹೇಳಿದ್ರೆ ಕರೆಕ್ಟ್ ಆಗಿರ್ತದೆ. ಕನೆಕ್ಟಿವಿಟಿ ಎಷ್ಟು ಚೆನ್ನಾಗಿ ಇವರು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಬ್ಬರು ಪ್ರಾಸ್ಪೆಕ್ಟಿವ್ ಅಲ್ಲಿ ಒಂದು ಮೂವಿ ರನ್ ಮಾಡ್ತೀವಲ್ವಾ, ಯಾರೋ ಒಬ್ರು ನೋಡ್ತಿರೋ ಥರ, ಯಾರೋ ಒಬ್ರು ಮಾಡ್ತಿರೋ ಥರ, ಅಥವಾ ಕತೆ ಒಬ್ಬರು ಪ್ರಾಸ್ಪೆಕ್ಟಿವ್ಲೇ ಮಾಡೋಕ್ಕೆ ಸಾಧ್ಯ. ಸೈಕೋನ ಇನ್ ದ ಸೈಟ್ ಆಫ್ ಇಸ್ ಪ್ರಾಸ್ಪೆಕ್ಟಿವ್ ಅಲ್ಲಿ ಏನೇನಾಗುತ್ತೆ ಅಂತ ಅದನ್ನ ನಡೆಸಿದಾರಲ್ಲ ಒಂದೊಂದು ಅದೇ ಸ್ಪೆಷಲ್. ಆಮೇಲೆ ನಮ್ಮ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಕೈಲಾಶ್ ಕೇರ್ ಸರ್ ಆಡಿರ್ತಕ್ಕಂಥ ಒಂದು ಸಾಂಗ್ ಕೇಳಿರ್ತೀರ ಅನ್ಕೊಂಡಿದ್ದೀರಾ. ಅಂದರೆ ಪಕ್ಕಾ ಕಮರ್ಷಿಯಲಿ ಕೇವಲ ಒಂದು ವಿಷಯ ಇಟ್ಟು ಇಡೀ ಸಿನಿಮಾ 2 ಅವರ್ ಅದನ್ನೇ ಹೇಳ್ತಾ ಅದನ್ನು ಬ್ರೀಫ್ ಮಾಡಿ ನಾನು ಹೋಗಿಲ್ಲ. ಜನಗಳಿಗೆ, ಆಡಿಯನ್ಸ್ಗೆ ಏನು ಬೇಕು ಎಲ್ಲದರ ಮಿಶ್ರಣ ಮಾಡಿದ್ದೀನಿ. ಎಲ್ಲದರ ರುಚಿ ನಮಗೆ ಈಗ ಪುಷ್ಕರ್ ಅವರ ಈಗ ಒಬ್ಬ ನಿರ್ದೇಶಕ, ನೀವು ಈಗ ಸೊ ಹಿಂಗೆ ನಿರ್ದೇಶಕನ ಮೇಲೆ ಎಲ್ಲಕ್ಕಿಂತ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಓಕೆ, ಆಮೇಲೆ ಈಗಿನ ಆಡಿಯನ್ಸ್ ಏನಿದ್ದಾರೆ, ಜೆನ್ಸಿಗಳಿರ್ಬೋದು, ಅಥವಾ ಈಗ ಸಿನಿಮಾ ನೋಡಕ್ಕೆ ಅಂಥವ್ರನ್ನ ಮನವೊಲಿಸೋದಿದೆಯಲ್ಲ, ಅಂದರೆ ಅಂಥವ್ರನ್ನ ಕರ್ಕೊಂಡು ಬರೋದಿದೆಯಲ್ಲ, ಇಟ್ಸ್ ನಾಟ್ ಎ ಈಸಿ ಥಿಂಗ್ ಅಲ್ವಾ? ಈಗ ಯಾಕಂದರೆ ನಿಮಗೆ ನೀವು ಹೇಳಿದರೆ ಒಂದು ರೀಲ್ ನೋಡಿ ಸಮಾಧಾನ ಆಗ್ಬೋದು, ಒಂದು ವಿಡಿಯೋ ನೋಡಿ ಸಮಾಧಾನ ಆಗ್ಬೋದು, ಅಥವಾ ಏನೋ ನಿಮ್ಗೆ ಸಿಕ್ಬಿಡುತ್ತೆ, ಒಂದು ಚಿಕ್ಕ ತಿಂಡಿ ಸಿಕ್ಬಿಡುತ್ತೆ, ಒಂದು ಭೋಜನ ಅಂತ ಮತ್ತೆ ನೀವು ಹೋಗಲ್ಲ. ಸೊ ಹೀಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಸರ್, ನಾನು ಈ ಹಾಡಿನ ಸಾಲಲ್ಲಿ ಬರೆದಾಗೆ ಮಣ್ಣಲ್ಲಿ ಹೂತಿಟ್ಟ ಶವದಿಂದ ಬೆಳಕು, ಆ ವರ್ಡ್ ಏನಕ್ಕೆ ಗೊತ್ತು ಅಂತ ಗೊತ್ತಿಲ್ಲ ನನಗೆ. ಅಂದರೆ ಅಮ್ಮನ ನೆನಪುಗಳನ್ನು, ಹೂತಿಟ್ಟ ಅಮ್ಮನ ನೆನಪುಗಳನ್ನು ಮರುಸೃಷ್ಟಿ ಮಾಡಿಕೊಂಡು ಒಂದಷ್ಟು ತಾಯಂದಿರಲ್ಲಿ ಆ ನೆನಪುಗಳನ್ನು ಹುಡುಕ್ತಾ ಹೋಗೋ ಕಥೆನೇ ಸೈಕಿಕ್ಕು. ಇವತ್ತು ಮಕ್ಕಳಿಗೆ ಅದು ಬೇಕು, ಅದು ತಾಗುತ್ತೆ ಮಕ್ಕಳಿಗೆ. ಬಿಕಾಸ್ ಅವ್ರಿಗೆ ಆ ಒಂದು ಇದ್ರಲ್ಲಿ ಹೋಗಿರಲ್ಲ ಮಕ್ಕಳು. ಬರೀ ನೀವು ಹೇಳ್ದಂಗೆ ರೀಲ್ಸ್ ಇರ್ಬೋದು, ಫೋನ್ಗಳು, ನಮ್ಮ ಯಜಮಾನ್ರು ಹೇಳ್ದಂಗೆ ಫೋನ್ ಕೊಟ್ಟು ಕೂರಿಸ್ಬಿಡ್ತಾರೆ ಮಕ್ಕಳಿಗೆ, ಊಟ ಮಾಡಲಿಲ್ಲ ಅಂದ್ರೆ ಫೋನು. ಸೊ ಆ ಇದರಲ್ಲಿ ಬೇಸಿಕಲಿ ಇವರ ಒಂದು ಡೈಲಾಗ್ ಇದೆಯಲ್ಲ,
ಸಿಹಿ ಮುತ್ತು ಅದೇ ಕಥೆ, ಸಿಹಿ ಮುತ್ತು ಸಿಹಿ ಮುತ್ತು ಬೇಕೆನ್ ತುಂಬ ದೊಡ್ಡ ಲೀಡ್ ಅದು. ಸರ್ ಯಾವುದೇ ಕಾಲಘಟ್ಟ ಆದರೂ ಕೂಡ ತಾಯಿ ಮಮತೆ ಪ್ರೀತಿ ಅದ್ಯಾವುದು ಕೂಡ ವಾತ್ಸಲ್ಯ ಬದಲಾಗಿಲ್ಲ, ಅದೆಲ್ಲವೂ ಹಾಗೆ ಇರುತ್ತೆ. ನಮ್ಮ ಇಂಡಿಯನ್ ಒಂದು ಟೈಮ್ಗೆ ಅದು ಕನೆಕ್ಟ್ ಆಗಿ 70 to 90% ನೀವು ಅಮ್ಮನ ಹೇಟ್ ಮಾಡೋರ್ನ ಯಾರನ್ನು ಹುಡುಕಕ್ಕೆ ಸಾಧ್ಯ 95% ಸಿಗಲ್ಲ, 5% ಸಿಗ್ತಾರೆ. ಯಾಕೆ ನಾನು 30% ಸಪ್ರೇಟ್ ಇಡ್ತಿದ್ದೀನಿ ಅಂದ್ರೆ ಕೆಲವೊಬ್ಬರಿಗೆ ಅಮ್ಮ ಅಪ್ಪನೇ ಇರಲ್ಲ, ಕರೆಕ್ಟ್. ಆ ಥರದ್ದು ಸ್ಪೆಷಲ್ ಕೇಸಸ್ಗಳು, ಅಥವಾ ಇದ್ರು ಅವ್ರು ಹೆಂಗೆ ಹೇಟ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಅವ್ರ ಮುಖ ನೋಡಲ್ಲ, ಇವ್ರ ಮುಖ ತುಂಬಾ ಅವ್ರ ತಾಯಿನೇ ಆಗಿರಲ್ಲ, ಅದು ಸ್ಪೆಷಲ್ ಕೇಸಸ್ಗಳು. ಅವ್ರ ತಾಯಿ ಜವಾಬ್ದಾರಿನ ನಿಭಾಯಿಸಿರಲ್ಲ, ಕರೆಕ್ಟ್. ಅದು ಸ್ಪೆಷಲ್ ಕೇಸ್. 70 to 80% ಅವರ್ ಕಲ್ಚರ್ ಇಸ್, ನಮ್ಮ ಕಲ್ಚರ್ ಅಂತಲ್ಲ, ನಮ್ಮ ಇಡೀ ಕಂಟ್ರೀಸ್ಗಳಲ್ಲಿ ಎಷ್ಟೋ ಕಂಟ್ರೀಸ್ಗಳಲ್ಲಿ ಅಮ್ಮನೇ ಎಲ್ಲೇ ಹೋದ್ರು ಮಾ ಅಂತಾನೆ ಸ್ಟಾರ್ಟ್ ಆಗೋದು, ಅದು ಅಮ್ಮ ಮಾ ಅಲ್ಲಿಂದನೇ ಶುರು ಆಗೋದು. ಇಟ್ಸ್ ಎ ಬಿಗ್ ಥಿಂಗ್. ಆಮೇಲೆ ಮುಖ್ಯವಾಗಿ ಈಗ ನೀವು ಸಾಕಷ್ಟು ಉಮೇಶ್ ಸರ್ ಎಪಿಸೋಡ್ಗಳು ಮಾಡಿದ್ದೀರಾ ನಿಮ್ಮ ಚಾನಲಲ್ಲಿ. ಅಲ್ಲಿ ಒಂದಷ್ಟು ಏನು ಕತೆಗಳು ನೀವು ಕೇಳ್ಕೊಂಬಂದ್ರಲ್ಲ, ಅಲ್ಲಿ ನಿಮ್ಗೆ ಎಲ್ಲಿ ಉಮೇಶ್ ಸರ್ ಹೇಳಿದಾಗ ನಿಮ್ಗೊಂದು ಪರಿಕಲ್ಪನೆ ಬರೋದು, ಇದು ಹೆಂಗಾಗ್ಬೋದು ಅಂತ. ಆ ಥರದ್ದು ಒಂದು ವಿಷಯನ ನಾವಿಲ್ಲಿ ವಿಜುವಲಿ ನೋಡ್ಬೋದು. ಓಕೆ 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 ಉಮೇಶ್ ಸರ್ ಹೇಳಿದ ಏನು ಆ ಕ್ಯೂರಿಯಸ್ ಬಿಲ್ಡ್ ಆಗ್ತಿತ್ತಲ್ಲ, ಆ ಥರದೊಂದು ನರೇಷನ್ನು, ಆ ಥರದೊಂದು ಪ್ಯಾಟರ್ನ್ ಆಫ್ ಪ್ರೆಸೆಂಟೇಷನ್ ನರೇಶನಿಂದ ತೊಗೊಂಡಿದ್ರು ಒಂದಷ್ಟು ವಿಚಾರ ನನಗೆ ಆಮೇಲೆ ಹೇಳಿದ್ರು ನನ್ನ ಡೈಲಾಗ್ ರೈಟರ್ ಪ್ರಸನ್ನ ಶೆಟ್ಟಿ ಅಂತ. ಅವರು ಸರ್ ಇದು ನೀವು ಏನು ಮಾಡಕ್ಕೆ ಕೊಟ್ಟಿದ್ರೆ ಇದಕ್ಕೆ ಸ್ವಲ್ಪ ಸಿಮಿಲರ್ ಆಗಿದೆ ನೋಡಿ ಅಂತೇಳಿ. ಆಮೇಲೆ ಆಗಿತ್ತು ನಾವು ಫಿಕ್ಸ್ ಮಾಡ್ಬಿಡೋಣ, ಅದನ್ನ ತುಂಬ ಇದು ಮಾಡಕ್ಕೆ ಹೋದ್ರೆ ಮತ್ತೊಂದಷ್ಟು ಅದಕ್ಕೆ ಏನೇನೋ ಸಣ್ಣ ಸಣ್ಣದೆಲ್ಲ ಲಿಂಕ್ ಮಾಡ್ತಾ ಹೋಗಿದ್ವಿ. ಆಮೇಲೆ ಇದು ಇನ್ವೆಸ್ಟಿಗೇಷನ್ ಮೂವಿ ಆಗಿರೋದ್ರಿಂದ ಸಣ್ಣ ಸಣ್ಣ ಎವಿಡೆನ್ಸ್ಗಳು, ಸೂಕ್ಷ್ಮತೆಗಳು ಅದನ್ನೆಲ್ಲ ಟ್ರಾವೆಲ್ ಮಾಡ್ತಾ ಹೋಗಿದ್ವಿ. ಸೊ ಹಂಗಾಗಿ ಮತ್ತೆ ಅದು ಡೈವರ್ಟ್ ಆಗೋದು ಬೇಡ ಅಂತೇಳಿ. ಬಟ್ ಒಂದಷ್ಟು ಸಿಮಿಲಾರಿಟೀಸ್ಗಳು ಇದೆ ಅಂತ ಹೇಳಿದ್ರು ಅವ್ರು ನನಗೆ. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ನಿರ್ದೇಶಕರು ಯಾರಾದರೂ ಕ್ರೈಮ್ ಥ್ರಿಲ್ಲರು ಅಥವಾ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಸ್ಟೋರಿಗಳು ಮಾಡ್ಬೇಕನ್ನೋರು ಖಂಡಿತ ನಮ್ಮ ಉಮೇಶ್ ಸರ್ ಎಪಿಸೋಡ್ಗಳನ್ನ ನೋಡಿದ್ರೆ ನೀವೇನೋ ಒಂದು 80% ಬಂದಿರ್ತೀರ, ಇನ್ನೊಂದು 20% ಖಂಡಿತ ಸಿಗುತ್ತೆ. ಅಂದ್ರೆ ಯಾಕೆಂದ್ರೆ ರಿಯಲ್ ಲೈಫ್ ಡೆಫಿನೆಟ್ಲಿ ಅದು ಒಂದಲ್ಲ ಒಂದು ರೀತಿ ನೀವು ಬರೆಯಕ್ಕೆ ನೀವೇ ಕೂತ್ರು ನಾನೇ ಕೂತ್ರು ಅದು ಎಫೆಕ್ಟ್ ಆಗುತ್ತೆ. ಅದ ಜನರಲ್ ನಡೆಯೋದನ್ನೇ ನಾವು ಬರಿಬೇಕು, ಯೋಚನೆ ಮಾಡ್ಬೇಕಲ್ವಾ, ಹಂಗಾಗಿ ಆಗಿರ್ತದೆ. ನಿಮ್ದು ಉಮೇಶ್ ಸರ್ ಎಪಿಸೋಡ್ಸ್ ನಡೀತಿದ್ದಾಗ ಸಾರಿ ನಾನು ವಿಡುದಲೈ ಮಾಡ್ತಾ ಇದ್ದೆ. ಐ ಆಮ್ ಕಂಪ್ಲೀಟ್ಲಿ ವಿತ್ ದ ಪೊಲೀಸ್ ಸ್ಟೋರಿ ಒಳಗಡೆ ಇದ್ದೆ ನಾನು. ಓಕೆ ಓಕೆ. ಉಮೇಶ್ ಸರ್ ವಿಡಿಯೋಸ್ ಅಂತೂ ಹುಚ್ಚುಚ್ಚಂಗೆ ನೋಡ್ಬಿಟ್ಟಿದ್ದೀನಿ, ಬಿಕಾಸ್ ಐ ಆಮ್ ಡೂಯಿಂಗ್ ದಟ್ ರೋಲ್ ದೇರ್. ಓಕೆ ಓಕೆ ಓಕೆ. ಅದು ನಂಗೆ ತುಂಬ ಹೆಲ್ಪ್ ಸರ್ ನೀವು ಕರೋನಾ ಟೈಮಲ್ಲಿ ಮಾಡಿದ್ರಿ ಅನ್ಸುತ್ತೆ. ಹೌದು, ಕರೋನಾ ಟೈಮಲ್ಲಿ ಶುರು ಮಾಡಿದ್ದು. ಕರೋನಾ ಟೈಮಲ್ಲಿ ಪೀಕ್ ಅಂದ್ರೆ ಅದಕ್ಕಿಂತ ಮುಂಚೆನೇ ಶುರು ಮಾಡಿದ್ವಿ ನಾವು. ಪೀಕ್ ಹೋಗ್ಬಿಡ್ತಾಗ ಒಂದು ಶೆಡ್ಯೂಲ್ ನಾವು ಬ್ರೇಕ್ ಮಾಡಿದ್ದೆ ಕೊರೋನಾ ಲಾಸ್ಟ್ ಇದರಲ್ಲಿ ವಿಡುದಲೈ. ಅವ್ರು 4.5 ವರ್ಷ ಜರ್ನಿ ವೆಟ್ರಿಮಾರನವ್ರ ಜೊತೆ, 2 ಪೊಲೀಸ್ದ ಸಬ್ಜೆಕ್ಟ್. ಐ ಆಮ್ ಡೂಯಿಂಗ್ ಅ ವೆರಿ ಬಿಗ್ ಕಾಪ್ ರೋಲ್. ನಾನು ಉಮೇಶ್ ಸರ್ನ ಧ್ಯಾನ ಮಾಡ್ಬಿಟ್ಟಿದ್ದೀನಿ ಆ ಟೈಮಲ್ಲಿ. ಆ ವಾಸ್ತವತೆಗಳು ನನಗೆ ತುಂಬ ಹೆಲ್ಪ್ ಆಯಿತು ಫಾರ್ ಇದಕ್ಕೆ. ಅದು ತುಂಬ ನೈಜತೆಯಿಂದ ಬಂದಿರೋ ಎಪಿಸೋಡ್ಸ್ಗಳು. ಅವ್ರು ಒಂದು ಸೈಕೋ ಬಗ್ಗೆನೂ ಹೇಳಿದ್ದಾರೆ ನೋಡಿ, ಆದರೆ ಅವನು ಅಶ್ಲೀಲ ಮೆಸೇಜ್ ಮಾಡುವಂಥ ಒಬ್ಬ ಸೈಕೋನ್ ಬಗ್ಗೆ ಹೇಳಿದ್ದಾರೆ, ಭಾಳ ಚೆನ್ನಾಗಿದೆ. ಅಂದರೆ ಅವನು ಕೆಟ್ಟ ಮೆಸೇಜ್ಗಳನ್ನ ಹೆಣ್ಮಕ್ಳಿಗೆ ಕಳಿಸ್ತಿದ್ದ, ಅದನ್ನೂ ಹೇಳಿದ್ದಾರೆ. ಅಂದರೆ there is no subject he has not touched. Yes, we have touched every subject. So anyway, ಬಟ್ ಒಂದು ಸಿನಿಮಾ ಅಂತ ಬಂದಾಗ ಅದಕ್ಕೆ ಸಾಕಷ್ಟು ಬೇರೆ ಬೇರೆ ಪರ್ಸ್ಪೆಕ್ಟಿವ್ಗಳಿರ್ತವೆ, ಬೇರೆ ಬೇರೆ ಒಂದಷ್ಟು ಸೇರಿಸ್ಬೇಕಾಗುತ್ತೆ. ಹಾಗೆ ಮಾಡಿ ನಮ್ಮ ಪುಷ್ಕರ್ ಅವರು ಈಗ 3ನೇ ತಾರೀಕಿಗೆ ತಂದಿದ್ದಾರೆ. 3ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಪುಷ್ಕರ್, ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಎನಿಥಿಂಗ್ ಯು ವಾಂಟ್ ಟು ಸೇ? ಖಂಡಿತ ಈ ಸಿನಿಮಾನ ನಿರ್ದೇಶಕರು ಅಲ್ಲ ನಿರ್ಮಾಪಕರು ಕೋಟಿ ಹಾಕಿದ್ದಾರೆ, ಕೋಟಿ ದುಡ್ಡು ಬರಬೇಕು ಅಂತ ಮಾಡಿದ ಸಿನಿಮಾ ಅಲ್ಲ. 100-150 ರೂಪಾಯಿ 200 ರೂಪಾಯಿ ಯಾರು ಆಡಿಯನ್ಸ್ ಬರ್ತಾರೆ ಆ ದುಡ್ಡಿಗೆ ನಾವು ವ್ಯಾಲ್ಯೂಸ್ನ ಕ್ರಿಯೇಟ್ ಮಾಡಿರೋಂಥ ಸಿನಿಮಾ. ಆ ದುಡ್ಡಿನ ಮೌಲ್ಯ ನಮಗೆ ತುಂಬ ಮುಖ್ಯ ಅಂತ ಹೇಳಿ ಯೋಚನೆ ಮಾಡಿ ಕಷ್ಟಪಟ್ಟು ಮಾಡಿರೋಂಥ ಒಂದು ಸಿನಿಮಾ. ಸೊ ಎಲ್ಲರೂ ನಮ್ಮ ಟೆಕ್ನಿಕಲಿ ನೀವು ಈ ಸಿನಿಮಾವನ್ನು ನಾವು ಈ ಪ್ಯಾಟ್ರನ್ ಆಫ್ ಫಿಲ್ಮ್ ಮೇಕಿಂಗಲ್ಲಿ ಯಾರು ಟಚ್ ಮಾಡಿರಬಾರ್ದು ಆ ರೀತಿ ಒಂದು ವಿಷಯಗಳನ್ನ ಹೇಳಿದ್ದೀವಿ ಮತ್ತು ಪ್ರೆಸೆಂಟ್ ಮಾಡಿದ್ವಿ. ಡೆಫಿನೆಟ್ಲಿ ಎಲ್ರಿಗೂ ನಾನು ಹೇಳಿದ್ನಲ್ಲ 150-200 ರೂಪಾಯಿ ಕೊಟ್ಟು ಬಂದು ನೋಡುವಂಥ ಎಲ್ಲ ಆಡಿಯನ್ಸ್ಗೂ ಕೂಡ ಈ ಸಿನಿಮಾ ಖಂಡಿತ ನಾವು ಮೋಸ ಮಾಡಿಲ್ಲ. ಸೊ ಹಂಗಾಗಿ ಪ್ರಸನ್ನ, ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಆ್ಯಸ್ ಅ ಟೆಕ್ನಿಷಿಯನ್ ನೀವು ರಂಗಭೂಮಿಯಿಂದ ಬಂದವರು ಸಿನಿಮಾಟೋಗ್ರಫಿ ಮಾಡ್ತೀರಾ ಆ್ಯಂಡ್ ಈಗ ಆ್ಯಕ್ಟಿಂಗ್ ಮಾಡಿದ್ದೀರಾ, ಎಲ್ಲ ಆಯಾಮದಲ್ಲಿ ನೋಡಿದ್ದೀರಾ. ಸೊ ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಈಗ ಸಿನಿಮಾಗಳನ್ನು ಆದಷ್ಟು ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿರ್ಮಾಪರಿಗೆ ಹೆಲ್ಪ್ ಆಗೋದು. ಬಟ್ ಈಗ ಥಿಯೇಟ್ರಿಗೆ ಕರ್ಸೋದು ಭಾಳ ಕಷ್ಟ ಇದೆ ಜನನ. ಈಗೆಲ್ಲರೂ 10 ಜನ ರಿವ್ಯೂ ಹೇಳಿದ್ಮೇಲೆ ರೇಟಿಂಗ್ ನೋಡಿಕೊಂಡು 4 ಜನ ಫೋನ್ ಮಾಡಿದ್ಮೇಲೆ ಬರೋ ಮನಸ್ಥಿತಿಲಿದ್ದೀವಿ. ಬಟ್ ಈಗ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಯಾವುದು ಅಂತ ಯಾರೂ ಡಿಸೈಡ್ ಮಾಡೋಕ್ಕಾಗಲ್ಲ. ಸಿನಿಮಾ ಬಂದು ನೋಡಿದ್ರೇ ಒಳ್ಳೆ ಸಿನಿಮಾ ಯಾವುದು ಕೆಟ್ಟ ಸಿನಿಮಾ ಯಾವುದು ಅಂತ ಗೊತ್ತಾಗುತ್ತೆ. ಎಲ್ಲರೂ ಸಮಾನವಾದಂಥ ಪ್ರಯತ್ನವನ್ನು ಎಫರ್ಟ್ನ ಎಲ್ಲರೂ ಹಾಕಿರ್ತಾರೆ. ಹಾಗಾಗಿ ಈ ಸಿನಿಮಾದಲ್ಲೂ ನಾವು ನಮ್ಮ ಡೈರೆಕ್ಟರ್ ಆಗಲಿ ಎಲ್ಲರೂ
100% ಎಫರ್ಟ್ ಹಾಕಿರ್ತೀವಿ, ಎಲ್ಲ ಸಿನಿಮಾದಾಗ ನಾವು ಹಾಕಿದ್ವಿ. ಸೊ ಆದಷ್ಟು ಥಿಯೇಟ್ರಿಗೆ ಬಂದು ನೋಡಿದ್ರೆ ಐದರ್ ಒಳ್ಳೆ ಸಿನಿಮಾನ ಕೆಟ್ಟ ಸಿನಿಮಾನ ಅಂತ ಗೊತ್ತಾಗುತ್ತೆ. ಸೊ ಇನ್ನೊಂದು ಏನಂದರೆ ಒಬ್ಬ ಮೇಕರ್ ಮಾಡೋದೇ ಥಿಯೇಟ್ರಿಗೋಸ್ಕರ, ಬೇಸಿಕಲಿ ಮೊಬೈಲ್ಗೋಸ್ಕರ ಅಲ್ಲ, ಟಿ ವಿಗೋಸ್ಕರನೂ ಅಲ್ಲ. ಟಿ ವಿನಲ್ಲಿ ನೋಡ್ಬೋದು ಆಮೇಲೆ ರಿಲೀಸ್ ಆದಾಗ ನೀವು ಒ ಟಿ ಟಿನಲ್ಲಿ. ಬಟ್ ನಾನು ಕೆಲವೊಂದು ಸಿನಿಮಾಗಳನ್ನ ಫಸ್ಟು ನಾನು ಥಿಯೇಟ್ರಲ್ಲಿ ನೋಡಿದೆ, ಆಮೇಲೆ ನಾನು ಒ ಟಿ ಟಿನಲ್ಲಿ ನೋಡಿದೆ. ನನ್ನ ಮನೇಲಿ ನಾನು ಹೇಳಿದೆ ನೋಡೋಕ್ಕೆ ಕೆಲವೊಂದು ಸಿನಿಮಾಗಳು, ನಾನು ನೋಡಿದ್ದು ನೋಡಿ ಈ ಸಿನಿಮಾ ಅಂತ. ನಾನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ನನಗೆ ಅದ್ರಲ್ಲಿ ಬರಲೇ ಇಲ್ಲ ಆ ಎಕ್ಸ್ಪೀರಿಯನ್ಸು. ಕರೆಕ್ಟ್. ಸಿನಿಮಾ ಇಸ್ ಆಲ್ವೇಸ್ ಫಾರ್ ಥಿಯೇಟರ್. ನಾನು ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಸೀನ್ ಅಂತ ಹೇಳ್ತಾ ಇದ್ದೀನಿ, ಅವ್ರಿಗೆ ಏನು ಅನಿಸ್ಲಿಲ್ಲ ಅದು. ಬಿಕಾಸ್ ಆ ಸೌಂಡ್ ಎಫೆಕ್ಟು, ಆ ಒಂದು ಗ್ರ್ಯಾಂಜರಲ್ಲಿ ಬರಲಿಲ್ಲ ಡಿಫ್ರೆನ್ಸ್. ಸೊ ಹೀಗಾಗಿ ಸೊ ಸಿನಿಮಾಸ್ ಆರ್ ಮೆಂಟ್ ಫಾರ್ ದ ಸಿನಿಮಾಸ್, ಅಂದ್ರೆ ಮೂವೀಸ್ ಆರ್ ಮೆಂಟ್ ಫಾರ್ ದ ಥಿಯೇಟರ್ಸ್. ದಟ್ ಈಸ್ ವಾಟ್ ನಾನು ಯಾವಾಗಲೂ ಸೆಲೆಬ್ರೇಟ್ ಮಾಡಬೇಕು, ಅದು ಥಿಯೇಟರ್ ಮಾತ್ರ ಸಾಧ್ಯ. ಎಕ್ಸಾಕ್ಟ್ಲಿ. ಆ ಸೂಕ್ಷ್ಮವಾಗಿ, ಅದರಲ್ಲೂ ಇಂಥ ಸಿನಿಮಾಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಡೆಪ್ತ್ ಲೈನ್ ಏನಿದೆ ಅದು ಗೊತ್ತಾಗುತ್ತೆ. ಅದು ಗೊತ್ತಾದ್ರೆ ಮಾತ್ರ ಸಿನಿಮಾ ಸೂಪರ್ ಅನ್ಸೋದು. ನೀವು ಅವಾಗ ಒಂದು ಪ್ರಶ್ನೆ ಕೇಳಿದ್ರಿ ಜೆನ್ಸಿಗಳಿಗೆ ಅಥವಾ ಈಗಿನ ಜನರೇಷನ್ಗೆ ಏನಿದೆ ಈ ಸಿನಿಮಾದಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ, ಅದು ಮಿಸ್ ಔಟ್ ಆಯ್ತು ನನಗೆ. ಆ್ಯಕ್ಚುಲಿ ನಾವು ಈಗಿನ ಜನ್ರೇಷನ್ಗಳಿಗೆ ಯಾವ ಥರ ಸಿನಿಮಾ ಕೊಟ್ಟರು ಅದು ಬಂದು ನೋಡ್ತಾರೆ ಅನ್ನೋ ಗ್ಯಾರಂಟಿ ಯಾರಿಗೂ ಇಲ್ಲ ಸರ್. ದೊಡ್ಡ ಸಿನಿಮಾ ಆಗಲಿ ಚಿಕ್ಕ ಸಿನಿಮಾ ಆಗಲಿ. ಬಟ್ ಬದಲಾಗದೇ ಇರೋ ಒಂದೇ ಒಂದು ವಿಷಯ ಅಂದರೆ ಎಮೋಷನಲ್ಸ್ ಯಾವಾಗಲೂ ಬದಲಾಗಲ್ಲ. ಎಲ್ಲ ಆವಾಗಿನ ಮನುಷ್ಯನಿಗಿದ್ದ ಎಮೋಷನ್ನು ಇವತ್ತು ನನ್ನ ಮಗನಿಗಿರೋ ಎಮೋಷನ್ ಒಂದೇ. ಆ ಥರದ ವಿಷಯಗಳನ್ನು ಆದಷ್ಟು ಅವರು ಇಟ್ಟಿದ್ದಾರೆ ಸಿನಿಮಾದಲ್ಲಿ. ಅದೇ ತಾಯಿ ಸೆಂಟಿಮೆಂಟ್ಸ್ ಇರ್ಬೋದು, ಅದು ತಾಯಿ ಅಂದರೆ ಎಲ್ಲರಿಗೂ ತಾಯಿನೇ, ಹೆಂಡತಿ ಎಲ್ಲರಿಗೂ ಹೆಂಡತಿನೇ. ಆ ಎಮೋಷನ್ಗಳು ಯಾವತ್ತೂ ಬದಲಾಗಲ್ಲ. ನೋಡೋ ರೀತಿ ಬದಲಾಗ್ಬೋದು, ಪರ್ಸೆಪ್ಷನ್ ಬದಲಾಗ್ಬೋದು, ತೋರಿಸೋ ರೀತಿ ಬದಲಾಗ್ಬೋದು. ಎಮೋಷನ್ಸ್ ಯಾವಾಗಲೂ ಹಾಗೆ ಇರುತ್ತೆ. ಆ ಎಮೋಷನ್ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಥಿಯೇಟ್ರಿಗೆ ಬಂದು ನೋಡಬೇಕು. ನಿಶ್ಚಿತ ತಾವೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಆಡಿಯನ್ಸ್? ದಟ್ಸ್ ವಾಟ್. ಆ ಒಂದು ಕುಟುಂಬ ಸಮೇತ ಸಿನಿಮಾ ನೋಡುವಂಥ ಸಿನಿಮಾ ಸರ್ ಇದು. ಯಾಕಂದ್ರೆ ಅವ್ರ ಕುಟುಂಬ ಸಮೇತರಾಗಿ ಮಾಡಿದ್ದಾರೆ. ನಾವು ಕುಟುಂಬ ಸಮೇತರಾಗಿ ಮಾಡಿದ್ದೀವಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅನ್ನೋದೊಂದೇ ನಮ್ಮ ಒಂದು ಏನು ವಿನಂತಿ ನಿಮ್ಮೆಲ್ಲರಲ್ಲೂ. ಸೊ ಕನ್ನಡ ಸಿನಿಮಾ ಜೊತೆಗೆ ನಾವು ಮಾಡಿರೋಂಥ ಈ ಒಂದು ಪುಟ್ಟ ಪ್ರಯತ್ನನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈ ಬೇಸಿಗೆಗೆ ಈ ರಜೆಗೆ ನಮ್ಮ ಏನೋ ತಣ್ಣನೆ ಬೇಸಿಗೆಗೆ ತಣ್ಣನೆ ಕ್ರೌರ್ಯ ಇರ್ತಕ್ಕಂಥ ಬಿಸಿ ಬಿಸಿ ಸಿನಿಮಾ ಅಂತ ಹೇಳ್ಬೋದು. ತಣ್ಣನೆ ಕ್ರೌರ್ಯ ಅನ್ನೋದೇ ಶಬ್ದನೇ ತುಂಬಾ ಚೆನ್ನಾಗಿದೆ ಅದು. ಯಾಕಂದ್ರೆ ಇಲ್ಲ, ಇಡೀ ಸಿನಿಮಾನೇ ಅದು. ಕ್ರೌರ್ಯ ತಣ್ಣಗಿರುತ್ತೆ. ಅದು ಎಲ್ಲೆಲ್ಲಿ ಅದು ಸ್ಫೋಟಿಸ್ಬೇಕು, ಎಲ್ಲೆಲ್ಲಿ ಅದು ಬರಬೇಕು ಅಲ್ಲಿ ಮಾತ್ರ ಬರ್ತಾ ಇರುತ್ತೆ, ಬೇರೆ ಬೇರೆ ರೂಪದಲ್ಲಿ. ಸೊ ಅದನ್ನು ಥಿಯೇಟ್ರಿಗೆ ಬಂದು ನೋಡಬೇಕು. ಅದು ಆ ಕ್ಯಾರೆಕ್ಟರ್ ಒಳಗಡೆ ಹುದುಗೋಗಿದೆ, ಮಣ್ಣಲ್ಲಿ ಹೂತು ಹೋಗಿದೆ. ಸೊ ಸತ್ಯ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎವ್ರಿಥಿಂಗ್ ಐ ಗಾಟ್ ಫ್ರಮ್ ಮೈ ಕನ್ನಡ ಫಿಲಮ್ ಇಂಡಸ್ಟ್ರಿ ಓನ್ಲಿ. ಕನ್ನಡ ನನಗೆ ನನ್ನ ತಂದೆ ತಾಯಿ ಅಷ್ಟೇ ಪ್ರೀತಿ, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ನನ್ನ ಇಡೀ ಸಿನಿಮಾ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದ್ದು ನನ್ನ ಕನ್ನಡ ಇಂಡಸ್ಟ್ರಿ. ನನಗೆ ನಿಮ್ಮ ಸಿನಿಮಾ ಅಂದ ತಕ್ಷಣ ನನಗೆ ನೀವು 2-3 ಸಿನಿಮಾಗಳ ಜೊತೆಗೆ ಒಂದು ಸಿನಿಮಾ ನೆನಪು ಬರುತ್ತೆ, ದ್ಯಾವ್ರೆ. ಹಾಂ ಸರ್, ತುಂಬಾ ಇಷ್ಟ ಆ ಪಾತ್ರ. ಸರ್ ನಾನು ಅಲ್ಲಿದ್ದೆ ಆ ಟೈಮಲ್ಲಿ, ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿದ್ದೆ ನಾನು. ಥಿಯೇಟ್ರು ನೋಡಿದ್ದೀನಿ. ಹೊರಗಡೆ ಬಂದು ನೀವು ಶೂಟ್ ಮಾಡೋದೊಂದು ಸೀನ್ ಇದೆ. ಹೌದು ಸರ್, ತುಂಬಾ ಚೆನ್ನಾಗಿದೆ ಆ ಸೀನ್. ಹಾಂ ಸರ್. ಸೊ ಎವ್ರಿಥಿಂಗ್, ಎಲ್ಲ ನಿರ್ದೇಶಕರು ಇಲ್ಲಿರೋ ನನ್ನ ಅಣ್ಣ ತಮ್ಮಿದ್ರ ಥರ ಅವರು ನನ್ನ ಗುರುಗಳು. ಚೈತನ್ಯ ಸಾರಿಂದ ಹಿಡಿದು ಗಡ್ಡ ವಿಜಯ್ ಆಗ್ಬೋದು, ಯೋಗರಾಜ್ ಭಟ್ ಸರ್ ಆಗ್ಬೋದು, ಆಫ್ಟರ್ ದಟ್ ಸುಮನಾ ಕಿತ್ತೂರ್ ಆಗ್ಬೋದು. ಶೀ ಈಸ್ ಲೈಕ್ ಮೈ ಮದರ್. ಇವತ್ತು ನಾನು ಇದ್ದೀನಿ ಅಂದರೆ ಅದಕ್ಕೆ ಸುಮನಾ ಕಿತ್ತೂರ್ ನಾನು ಅವತ್ತು ಸೆಲೆಕ್ಟ್ ಮಾಡಿದ್ದೆ. ಹಂಗೆ ಪಿಕ್ ಮಾಡ್ಕೊಂಡ್ರು ಅವರು. ಒಂದು ಹೂ ಪಿಕ್ ಮಾಡಿದ ಲೆಕ್ಕ ಅದು. ಅದೆಲ್ಲೋ ಗೊತ್ತಿಲ್ಲದೆ ವಿಗ್ರಹದ ಮೇಲೆ ಬಂದು ಈಗ ಸರ್ ಅದೇ ಇವ್ರನ್ನ ಪಿಕ್ ಮಾಡ್ಕೊಂಡ್ರು. ಈಗ ಡೈರೆಕ್ಟರ್ಗಳನ್ನ ಹೆಂಗೆ ಪಿಕ್ ಮಾಡೋದು ಅನ್ನೋದಂದರೆ ಪ್ರತಿಯೊಂದು ಸರ್ರು ಇದು ಹೆಂಗೆ ಮಾಡಬೇಕು ಡೈರೆಕ್ಟ್ರ್ ನನಗೆ ಮಾಡಿ ತೋರಿಸಿ ಹಂಗೆ ಕೇಳ್ತಾರೆ. ನಾನು ಫಸ್ಟ್ ಅಂದ್ರೆ ಈ ಮನುಷ್ಯ ಈ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾನೆ, ಇದೇನ್ ಮಾಡ್ಬೇಕಿದು ಅಂದ್ರೆ ಯೂಶುವಲಿ ಜನರಲ್ ಆಗಿರುವಂತ ಕ್ಯಾರೆಕ್ಟರ್ ಅಲ್ಲ ಇದು. ಅದು ನಿಮ್ಮ ತಲೆ ಏನಿದೆ ಈ ಮನುಷ್ಯನ ಒಳಗಡೆ ಏನಿದೆ ಫಸ್ಟ್ ಅದನ್ನ ಆಚೆ ತರಿಸ್ಬಿಡೋಣ ಅನ್ನೋ ಒಂದಿದು. ನನಗೆ ನಿಜವಾಗ್ಲೂ ಶಾಕ್ ಆಗ್ಬಿಟ್ಟೆ. ನಾನೇನಪ್ಪ ಇದು ಸತ್ಯ ಸರ್ ಕರೆದ್ರೆ ಅವರು ದೊಡ್ಡ ಪಂಟ್ರು ಬಂದು ಎಲ್ಲ ಮಾಡಿಬಿಡ್ತಾರೆ, ಅವ್ರು ನೋಡಿದ್ರೆ ಹೆಂಗೆ ಅನ್ನಿಸ್ತಾ ಇದೆ ಈ ಕ್ಯಾರೆಕ್ಟರ್, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಈಗ ನೋಡೋರು ನನ್ನನ್ನು ಮಾಡುವಂಥದ್ದಲ್ಲ ಅಂತ ನನಗೆ ಆ ಥರದ್ದೆಲ್ಲ ಟಾಸ್ಕ್ ಶುರು ಆಗ್ಬಿಡ್ತು. ಆಮೇಲೆ ನಾನು ಅದ್ರೊಳಗಡೆ ನಾನು ಮುಳುಗೋದೆ. ಫ್ರೆಂಡ್ ಮಾಡ್ಕೊಂಡವ್ರನ್ನ ಫಸ್ಟ್. ಯಾಕೆಂದ್ರೆ ನಮ್ದೇನೋ ಒಂದು ಅವ್ರು ಹೇಳಿದ ವರ್ಡ್ ಪ್ಯಾರಾಮೀಟರ್, ನಮ್ದೊಂದೇನೋ ಒಂದು ವಾಲ್ಟೇಜ್ ಇರುತ್ತೆ. ವಾಲ್ಟೇಜ್ ಇದೆ ಅಂತ ಎಲ್ಲಿ ಬೇಕಾದ್ರೆ ಅಲ್ಲಿ ಚೆಲ್ಲೋ ಅಂತ ಕೆಲಸ ಆ್ಯಕ್ಟರ್ ಮಾಡಬಾರ್ದು. ಕರೆಕ್ಟ್. ತುಂಬ ಕೆಟ್ಟ ನಟ ಅಂತ ಅವನ ಹೆಸರು. ಅವನೇನು ಮಾಡಬೇಕು, ಡೈರೆಕ್ಟ್ರಿಗೆ ಏನು ಬೇಕು ಕೇಳಿಕೊಂಡು, ಜೊತೆಗಿರೋ ಆ್ಯಕ್ಟರ್ಗಳಿಗೆ ಏನು ಬೇಕು ನೋಡಿಕೊಂಡು ಅದನ್ನು ಒಂದು ಸಮಾನ ಮನಸ್ಕರಾಗಿ ಅವ್ರ ಜೊತೆ ಬೆರೆತು ಕೊಟ್ಟಾಗಲೇ ಆ ಕ್ಯಾರೆಕ್ಟರ್ ಸೂಪರ್ ಹಿಟ್. ನಾನು ಅದಕ್ಕೆ ಅವ್ರನ್ನ ಕೇಳ್ತಿದ್ದೆ, ಅದನ್ನು ಕೇಳ್ತಿದ್ದೆ. ಅದಕ್ಕೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಜಾಸ್ತಿ ಹೋಗ್ತಾ ನಿರ್ದೇಶಕರು ಇದು ಹಿಂಗೆ ಅಂದ್ಕೊಂಡಿದ್ದೀನಿ. ನಾವು ಡೈರೆಕ್ಟ್ರೇ ನಿರ್ದೇಶಕರು ಹಿಂಗೆ ಮಾತಾಡೋದು. ಅವರು ಸಾರ್ ಅಂತ ಕರಿ
ಇದಕ್ಕೆ ಹಿಂಗೆ ಅನ್ಕೊಂಡಿದ್ದೀನಿ ಸರ್, ನಿಮ್ಗೆ ಇಷ್ಟ ಇದ್ರೆ ಹಿಂಗೆ ಮಾಡೋಣ, ಇಲ್ಲದವ್ರು ಹಿಂಗೆ ಮಾಡೋಣ ಅಂತ 2 ಚಾಯ್ಸ್ ಅಲ್ಲೇ ಹೊಡಿತಾ ಇದ್ವಿ. ಅವರು ಪಾಪ ಅವರು ಸಿಕ್ಕಾಬಿಟ್ಟೆ ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ, ಸರ್ ಡೈರೆಕ್ಟರ್ ಮೀಡಿಯಾ ಸರ್ ಇದು, ನಾನು ಎದೆ ತಟ್ಕೊಂಡು ಹೇಳ್ತೀನಿ, ಎಲ್ಲಿ ಬೇಕಾದರೂ ಆ್ಯಕ್ಟರ್ ಮೀಡಿಯಾ ಅಲ್ಲ ಸಿನಿಮಾ, ಡೈರೆಕ್ಟರ್ ಕನ್ಸೋದು, ನಾವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ. ರಂಗಭೂಮಿ ಆಕ್ಚುಲಿ ಆಕ್ಟರ್ಸ್ ಬಿಡಲ್ಲ, ಆಕ್ಟರ್ ಬಂದ್ಬಿಡ್ಲ ಅಲ್ಲಿ ಡೈರೆಕ್ಟರ್ ಏನು ಇಲ್ಲ, ಎರಡು ಕಡೆನೂ ಡೈರೆಕ್ಟರ್ ಇಸ್ ಅ ಫಾದರ್ ಆಫ್ ದಟ್ ಪ್ರಾಜೆಕ್ಟ್. ಅವ್ನ ಫಾದರ್ ಮದರ್ ಎಲ್ಲ ಡೈರೆಕ್ಟರ್, ಲೇಡಿ ಫೀಮೇಲೋ ಅಥವಾ ಮೇಲೋ ನಮ್ಗೆ ಲೆಕ್ಕಕ್ಕೆ ಬರೋದೇ ಇಲ್ಲ. ವಿ ಮಸ್ಟ್ ಸರೆಂಡರ್ ಟು ದೆಮ್. ಆವಾಗಲೇ ಕನಸು ಹೊರಗಡೆ ಬರೋದು, ಇಲ್ಲದೆ ಹೋದ್ರೆ ಏನೋ ಒಂದು. ಯಾಕೆ ನಾನು ಮಾತನ್ನ ಹೇಳಿದೆ ಅಂದ್ರೆ, ಇಲ್ಲಿ ಪ್ರತಿ ಕ್ಷಣ ನಿಮಗೆ ನಿರ್ದೇಶಕ ನೋಡಿರ್ತಾನೆ, ಅಲ್ಲಿ ಪ್ರತಿ ಕ್ಷಣ ಪ್ರೇಕ್ಷಕ ನೋಡಿರ್ತಾನೆ. ಹೌದೌದು, ಥಿಯೇಟ್ರಲ್ಲಿ ಇಟ್ ಇಸ್ ಆಲ್ ಲೈವ್. ಆ ಲೈವ್ದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೀನಿ. ಹೇಳಿ. ಲೈವ್ ನೀವು ಆವತ್ತು ನೋಡ್ತಿರ್ತೀರಾ, ನಮ್ಮ ಲೈವ್ನ ಒಂದು ಕಡಿಮೆ ಅಂದ್ರೆ 2 ತಿಂಗಳು ಡೈರೆಕ್ಟರ್ ನೋಡ್ತಾನೆ ಅಲ್ಲಿ ಕೂತ್ಕೊಂಡು. ಅವ್ ಹೇಳಿದಷ್ಟೇ ಮಾಡ್ತಿರ್ಬೇಕು ನಾವು, ಪ್ರಾಕ್ಟೀಸ್ ಮಾಡಿ ಶೋ ದಿನ ಸ್ವಲ್ಪ ನಾವು ಒಂದ್ ಸ್ವಲ್ಪ ಲಿಬರ್ಟಿ ತಗೊಂಡು ಒಂದ್ ಸ್ವಲ್ಪ ಕಳ್ಳಾಟ ಆಡ್ತೀವಿ, ಹೊಸದೆಲ್ಲ ಹುಟ್ಟುತ್ತೆ ಶೋಲಿ. ಎಕ್ಸಾಕ್ಟ್ಲಿ, ಮಾಡ್ತೀವಿ. ಜನರು ನೋಡಿದಾಗ ಖುಷಿಲಿ ಬರುತ್ತೆ. ಒಬ್ಬ ಜರ್ಮನಿ ಡೈರೆಕ್ಟರ್ ನನ್ನ ಮೇಲೆ ಒಬ್ಬ ಆಕ್ಟರ್ ಅಲಿಗೇಷನ್ ಮಾಡಿದ್ದ, ಹಿಂದಿ ಆಕ್ಟರ್. ಐ ಡಿಡ್ ಅ ಫಾರಿನ್ ಪ್ರಾಜೆಕ್ಟ್ ಥಿಯೇಟ್ರಲ್ಲಿ. ಸರ್ ಇವರು ನನಗೆ ಸಿಕ್ಕಾಬಳೆ ಚಪ್ಪಾಳೆ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು, ರಾಬಿನ್ಸನ್ ಅಂಡ್ ಕ್ರೂಸೋ ಅಂತ ರಂಗಶಂಕರದಲ್ಲಿ ಒಂದು 50ರಿಂದ 100 ಶೋ ಆಗಿದೆ. ಜರ್ಮನಿ ಡೈರೆಕ್ಟರ್ ಗ್ರಾಸಿಯಸ್ ದೇವರಾಜ್ ಅವ್ರ ಹೆಸರು. ಇವನು ದೇವರಾಜ್ ಅವ್ರ ಹತ್ರ ಹೋಗಿ, ಅವತ್ತು ನನ್ನ ಸೂಪರ್ ಹಿಟ್ ಫಸ್ಟ್ ಶೋಲಿ, ಸೆಕೆಂಡ್ ಶೋ ವೆರಿ ವೆರಿ ಸೂಪರ್ ಹಿಟ್, 5ನೇ ಶೋ ಆಗೋಷ್ಟೊಳಗೆ ಐ ಆಮ್ ಅ ಸ್ಟಾರ್. ಅವನು ಹೋಗಿ ಏನು ಹೇಳ್ಬಿಟ್ಟು, ಅವನೊಬ್ಬ ಹಿಂದಿ ಆಕ್ಟರ್ ಅಲ್ಲಿಂದ ಬಂದಿದ್ದ, ಈಸ್ ಅ ಬಿಗ್ ಆಕ್ಟರ್ ಇವಾಗ. ಅವ್ನು ಬಂದು, ಸರ್ ಇವನು ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಜಾಸ್ತಿ ಮಾಡ್ತಾನೆ ಅಂತ ಅಲಿಗೇಷನ್ ಹಾಕ್ಬಿಟ್ಟ. ಮೈ ಡೈರೆಕ್ಟರ್ ವಾಸ್ ಸತ್ಯ ಹಂಗೆ ಮಾಡಿದ್ನ ಅಂತ ಹೇಳಿ, ಅವ್ರ ಮನ್ಸನ್ನ ನಾನು ಸಮಾಧಾನ ಮಾಡೋದಕ್ಕೆ 2-3 ಶೋ ಆಯಿತು ನನಗೆ. ಬೇಕು ಅಂತ ನಾನು ಅಂಡರ್ ಪ್ಲೇ ಮಾಡಿ, ಇಟ್ ಆಲ್ ಹ್ಯಾಪನ್ಸ್ ದೇರ್. ಬಟ್ ಸಿನಿಮಾ ಹಂಗಲ್ಲ. ಸಿನಿಮಾ ಡೈರೆಕ್ಟರ್ ಮೀಡಿಯಾ, ಡೈರೆಕ್ಟರ್ ಇಸ್ ಎವ್ರಿಥಿಂಗ್ ಫಾರ್ ದಟ್ ಪ್ರಾಜೆಕ್ಟ್. ನಾನು ಅವ್ರಿಗೆ ಸರೆಂಡರ್ ಆಗ್ತೇನೆ. ಸೊ ನನ್ನ ಪಾಯಿಂಟ್ ಎಲ್ಲಿಗೆ ಬರ್ತೀನಿ ಅಂದರೆ, ನಾನು ಜನಕ್ಕೆ ಏನೇನಕ್ಕೆ ಇಷ್ಟಪಡ್ತಾ ಇದ್ದೀನಿ. ಐ ಆಮ್ ಎ ಪ್ರಾಡಕ್ಟ್ ಆಫ್ ಕರ್ನಾಟಕ. ಇವತ್ತೆಲ್ಲೋ ಒಂದು ಕಡೆ ತಮಿಳ್ನಾಡಲ್ಲಿ ನನ್ನ ಇಷ್ಟಪಡ್ತಾರೆ, ಆಂಧ್ರದಲ್ಲಿ ಇಷ್ಟಪಡ್ತಾರೆ, ಇನ್ನೆಲ್ಲೋ ಒಂದು ಕಡೆ ಹಿಂದಿ ಮೂವೀಸ್ ಮಾಡಿ ಬರ್ತೀನಿ. ಸೊ ಕೊನೆಗೂ ನನ್ನ ಸ್ವಂತಿಕೆ ಇರೋದು ಇಲ್ಲೇ. ನನ್ನ ಸ್ವಂತಿಕೆಯಲ್ಲಿ ಒಂದು ಸಿನಿಮಾ ಆಗಿದೆ ಸರ್. ನಾವು ಈ ಸಿಹಿ ಮುತ್ತು ಸಾಂಗ್ನ ಯೋಚನೆ ಮಾಡಿದಾಗ, ಇಲ್ಲಿ ಇದು ಒಳಗಡೆ ತರಬೇಕು ಅಂತ ಯೋಚನೆ ಮಾಡಿದಾಗ, ಇದು ಆ್ಯಕ್ಚುಲಿ ಸತ್ಯ ಸರ್ ಮುಂಚೆ ಸತ್ಯ ಸರ್ ಬರೆದಿದ್ದಲ್ಲ ಇದು. ಈ ಕ್ಯಾರೆಕ್ಟರ್ಗೋಸ್ಕರ ಸತ್ಯ ಸರ್ನ ಹುಡ್ಕೊಂಬಂದಿದ್ದು. ಮುಂಚೆ ನನ್ನ ಸ್ನೇಹಿತರೆ ಅವ್ರು ಮಾಡಬೇಕಾಗಿತ್ತು, ಅವ್ರಿಗೋಸ್ಕರ ಬರೆದಿಂತ ಸಿಹಿ ಮುತ್ತು. ನಾನು ಈ ಸಿಹಿ ಮುತ್ತು ಸಾಂಗ್ನ ಏನೀಗ ಸತ್ಯ ಸರ್ ಪ್ಲೇ ಮಾಡಿದ್ದಾರೆ, ಅದನ್ನು ನಾನು ಈ ರೀತಿ ಹೇಳಿದಾಗ ಅವ್ರು ನಿಜಕ್ಕೂ, ನನಗೆ ಈ ಕ್ಯಾರೆಕ್ಟರ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನೀನು ತುಂಬ ಅದ್ಭುತವಾಗಿ ಮಾಡಿದೀಯ, ಇದನ್ನು ಈ ಕ್ಯಾರೆಕ್ಟರ್ ನೀನೇ ಮಾಡೋಕ್ಕೆ ಸಾಧ್ಯ ಅಂತೇಳಿ ನನಗೆ ಅದು ರಿವರ್ಸ್ ಆಗಿಬಿಡ್ತು. ನಾನು ಅಲ್ಲಿಂದ ಮತ್ತೆ ನನಗೆ ಸಮಸ್ಯೆ ಆಗ್ಬಿಡ್ತು. ಇವರು ಈ ಕ್ಯಾರೆಕ್ಟರ್ ಮಾಡೋದಕ್ಕೆ ರೆಡಿ ಇಲ್ಲ ಅಂದರೆ, ನೀನು ಅದರೊಳಗೆ ಸಿಕ್ಕಾಬಿಟ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ಯಾ, ಈ ಚಾನ್ಸೇ ಇಲ್ಲ ನೋಡು, ನಿನಗೊಂದು ಚಾನ್ಸು ನೀನು ಮಾಡು ಅಂತ. ನಾನು ನಟನಾಗಿ ಬಂದೇ ಇಲ್ಲ, ನನಗದಿಲ್ಲ. ನಾನು ಹೇಳ್ತೀನಿ ಅಷ್ಟೇ ಡೆಫಿನೆಟ್ಲಿ, ಬಟ್ ಅದು ನಾನು ಆಗಬೇಕು ಅಂತ ನಾನು ಬಯಸಲ್ಲ ಅಂತ ಅಂದ್ಬಿಟ್ಟು ಮತ್ತೆ ನಾನು ಸತ್ಯ ಸರ್ನ ಹುಡ್ಕೊಂಡು ಅವರಿಂದೇ ಬಿದ್ದು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಂದು ಪಾತ್ರ ಕೂಡ ಅದು ಹುಡುಕೊಳ್ಳುತ್ತೆ, ಆ ವ್ಯಕ್ತಿ ನಟ ಯಾರು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು. ಖಂಡಿತ ಐ ಎಕ್ಸ್ಪೀರಿಯನ್ಸ್ ದಟ್. ನಮ್ಮ ದಾನೆ ಪೇ ಲಿಕ್ಕಿ ಹೇ ಕಾನೆ ವಾಲೆ ಕಾ ನಾಮ್, ಅದು ಒಂದು. ಎರಡು ಶಾಯರಿನ ನಾನು ಯಾವತ್ತೂ ಹೇಳ್ಕೊತಾ ಇರ್ತೀನಿ. ಇನ್ನೊಂದು ಬಂದು, ಜುಕ್ಕರ್ ಸಲಾಮ್ ಕರೆ ತೋ ಕಮ್ಜೋರ್ ಮತ್ ಸಮಜ್ನಾ, ಫಲ್ದಾರ್ ಶಾಖಾ ಹೇ ಜುಕ್ತಾ ಹೇ ಜರೂರ್. ನಾವು ಬಗ್ಗಿ ಹೋಗ್ತೀವಿ ಅಂತ ಹೇಳಿ ನಾವು ಕಡಿಮೆ ಇದೀವಿ ಅಂತಲ್ಲ. ಎಕ್ಸಾಕ್ಟ್ಲಿ. ನಟರಾಗ್ಲಿ ಮನುಷ್ಯ ಆಗಲಿ ಎಲ್ಲರೂ ಅಷ್ಟೇ, ಫಲ ಇರೋ ರಂಬೆ ಯಾವತ್ತೂ ಬಾಗೇ ಇರ್ತದೆ. ಸೂಪರ್. ಸೊ ಇದು ನನಗೆ ಯಾರೋ ಒಬ್ಬ ಮೌಲ ಒಂದು ಕಡೆ ಕೂತ್ಕೊಂಡು ನನಗೆ ಹೇಳ್ಕೊಟ್ಟಿದ್ದು ಒಂದು ಶಾಯರಿ ನನ್ನ ಕಷ್ಟದ ದಿನಗಳಲ್ಲಿ. ನಾನು ಊಟಕ್ಕೂ ಪರದಾಡೋ ಟೈಮಲ್ಲಿ, ಕೆಲಸ ಹುಡುಕ್ತಿದ್ದ ಟೈಮಲ್ಲಿ, ಹಿ ಟೋಲ್ಡ್, ನಾನು ಯಾರೋ ಹತ್ರ ಬಯಸ್ಕೊತಾ ಇದ್ದೆ, ತುಂಬ ಅವನಿಗೆ ಪೊಲೈಟಾಗಿ ಹೋಗ್ತಾ ಇದ್ದೆ ಅವ್ನ ಮೀಟಿಂಗ್ಗೋಸ್ಕರ. ದೆನ್ ಹಿ ಕಾಲ್ಡ್ ಮೀ, ಕೂರಿಸ್ಬಿಟ್ಟು, ನೀನು ಏನು ಮಾಡ್ತಿದ್ಯಾ, ಆ್ಯಕ್ಟ್ರು, ಈ ಥರ ಅವನ ಹತ್ರ ಒಂದು ಚಾನ್ಸ್ ಕೇಳ್ತಾ ಇದ್ದೀನಿ, ಈ ಶಾಯರಿ ಕಲ್ತ್ಕೊಂಡು ನಿಂಗೆ ಒಳ್ಳೇದಾಗುತ್ತೆ ಮುಂದೆ ಅಂತ ಹೇಳಿದ. ಸರ್ ಬಹುಶಃ ನಾವೆಲ್ಲ ಬ್ಲೆಸ್ಡ್ ಅನ್ಸುತ್ತೆ. ಅಂದರೆ ಅವ್ರ ಜೀವನದ ಆಲೋಚನೆಗಳು, ತೂಕಗಳು, ಅನುಭವಗಳು ಎಲ್ಲೋ ಒಂದು ಕಡೆ ನಮ್ಮ ಕ್ಯಾರೆಕ್ಟರ್ಗೂ ಕೂಡ ಸೇರಿಕೊಂಡು. ನಾನೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಎಲ್ಲರ ಪರವಾಗೂ, ಸೈಕಿಕ್ ತಂಡದ ಪರವಾಗ್ಲೂ, ನನಗೆ ಒಂದು 36ನೇ ಸಿನಿಮಾ ಇದು. ಎಷ್ಟೋ ನಂಬರ್ಸ್ ಲೆಕ್ಕ ಅಲ್ಲ ಇದು. ನನ್ನ ಜನಕ್ಕೆ ಕೊನೆ ಉಸಿರಿರೋವರೆಗೂ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋದೇ ನನ್ನ ಆಸೆ, ನನ್ನ ಫ್ಯಾಮಿಲಿ ಆಸೆನೂ ಅಷ್ಟೇ. ನನ್ನ ಬಿಟ್ಬಿಟ್ಟಿದ್ದಾರೆ ಅವರು ಗೂಳಿ ಥರ. ನಾವು ಬಿಸ್ನೆಸ್ಸಲ್ಲಿ ಇದ್ದೀವಿ, ಎಲ್ಲದರಲ್ಲೂ ಇದ್ದೀವಿ. ಬಟ್ ನನ್ನ ಮನೇಲಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಸಿನಿಮಾ ಅಂದರೆ ಇವ್ನು ನೋಡೋಟೋಗ್ತಾನೆ,
ಸಿನಿಮಾನೇ ಇವನಿಗೆ ಫಸ್ಟು ತಂದೆ ತಾಯಿ ದೇವರಲ್ಲ ಅಂತ ನಾನು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಥಿಯೇಟ್ರಲ್ಲಿ ನೋಡಿದ್ಮೇಲೆ OTTಗೆ ಬರುತ್ತೆ, ಅಲ್ಲೂ ನೋಡಿ. ನಿಮ್ಮ ಪ್ರೀತಿ ಯಾವತ್ತೂ ಕನ್ನಡ ಸಿನಿಮಾ ಮೇಲೆ. ಎಸ್ 3ನೇ ತಾರೀಕು, ಇದೇ ತಿಂಗಳ 3ನೇ ತಾರೀಕು, ಅಂದರೆ ಇದೇ ವಾರ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಸೊ ಇಶಿತಾ ಮೇಡಮ್, ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಮಾತಾಡಿದ್ರಿ. ಗೌರಿಶಕ್ತಿ ಸ್ಟುಡಿಯೋ ಇದೇ ಮೊದಲನೇ ಬಾರಿಗೆ ಬಂದಿದ್ದು ನೀವು. ಸೊ ವೆರಿ ಹ್ಯಾಪಿ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಪ್ರಸನ್ನ ಅವರು ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಇನ್ನೂ ದೊಡ್ಡ ನಟ ಆಗಿ ಎತ್ತರ ಬಿಡಿ. ಎತ್ತರ ಸಾಕು. ಆಮೇಲೆ ನೀವು ಅವನ ಜೊತೆ ಮಾಡಲ್ಲ ಅಂತ ಹೇಳಿದ್ರೆ ಅವನಿಗೆ ಚಾನ್ಸು ನೆಕ್ಸ್ಟ್ ಟೈಮ್ ಐಶ್ವರ್ಯ ರೈವರೆಗೂ ಹೋಗ್ತಾನೆ. ಎಲ್ಲ ಈ ಥರದ್ದು ಬ್ಯಾಕ್ಟರ್ ಬೇಕು ಅದಾಗ್ಲಿ ಅಂತಾನೆ ನಾನು ಮಾಡಲ್ಲ ಎಲ್ಲರಿಗೂ ಅಲ್ವಾ? ಎಲ್ಲರಿಗೂ ಒಂದು ಒಳ್ಳೆ ಪಾತ್ರಕ್ಕೆ ತಕ್ಕಂಗೆ ಬೇಕು ಎಲ್ಲರಿಗೂ. ಆಮೇಲೆ ಆ ಹೈಟ್ ಇದಾರೆ ಪ್ರಸನ್ನ. ಈ ಗ್ಯಾಪ್ ಆಗೋದು ಬೇಡ, ಅದು ಗ್ಯಾಪ್ ಆಗ್ಬಿಟ್ರೆ ಇದಾಗ್ಬಿಡುತ್ತೆ. ಎಲ್ಲ ಪ್ಲಸ್ ಆಗಿ ಅದೇ ನಾನು ಬರ್ಲಿ ಅಂತ ನಾನು ಮಾಡಲ್ಲ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಪ್ರಸನ್ನ, ಆ್ಯಂಡ್ ಥ್ಯಾಂಕ್ಸ್ ಸತ್ಯ ಜೊತೆ ಮಾತಾಡಿದ್ರೆ. ಥ್ಯಾಂಕ್ಸ್ ವೆರಿ ಮಚ್. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಏನಂದರೆ ಕನ್ನಡ ಚಿತ್ರರಂಗದಲ್ಲಿ ಈ ಥರ ನಿರ್ದೇಶಕರು ಬಂದಾಗ ತುಂಬ ಕನಸುಗಳನ್ನ ಕಟ್ಕೊಂಡು ಬಂದಿರ್ತಾರೆ. ಒಂದು ತಂಡವನ್ನು ಕಲೆ ಹಾಕಿ ಅದರ ಪ್ರೊಡ್ಯೂಸರ್ನ ಹುಡುಕಿ ಅದನ್ನೆಲ್ಲ ಮಾಡಿ, ಯಾಕೆಂದರೆ ಭಾಳಷ್ಟು ಸಲ ಡೈರೆಕ್ಟ್ ಒನ್ ಮ್ಯಾನ್ ಶೋ ಕಾಣ್ತಿರ್ತಾರೆ, 100%. ಎಲ್ಲ ಅವರು ಮಾಡಿರ್ತಾರೆ. ಹೌದು ಸರ್. ಅದನ್ನು ಭಾಳ ಸಲ ಅಬ್ಸರ್ವ್ ಮಾಡಿದ್ದೀನಿ. ಹಿಂಗಾಗಿ ಒಂದು ಸಿನಿಮಾ ಹಿಂದೆ ಒಬ್ಬ ವ್ಯಕ್ತಿಯ ಕನಸಲ್ಲ, ಅದು ಒಬ್ಬ ವ್ಯಕ್ತಿ ಕನಸಿದ್ರು ಕೂಡ ಅದಕ್ಕೆ ನೂರಾರು ಜನ ಅದಕ್ಕೆ ತಮ್ಮ ಶ್ರಮನ ಧಾರೆ ಎರೆದಿರ್ತಾರೆ. ಈ ವ್ಯಕ್ತಿ ಏನೋ ಅಂದ್ಕೊಂಡಿದ್ದಾನೆ, ನಮ್ದೇನಿದೆ ನಾವು ಮಾಡೋಣ ಅಂಥೇಳಿ. ಸೊ ಹಾಗೆ 3ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಸೈಕಿಕ್ ಸಿನಿಮಾ. ಹೋಗಿ ಥಿಯೇಟ್ರಲ್ಲಿ ನೋಡಿ. ಮತ್ತು ನಿಮಗೆ ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿ ಹೇಳುವಂಥದ್ದು ಅದನ್ನೆಲ್ಲ ಮಾಡಿ ಅಂತ ಕೇಳಿಕೊಂಡು ನಾನು ಈ ಸಂದರ್ಶನ ಮುಗಿಸ್ತೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ನೋಡಿ. ಸೈಕಿಕ್ ಆನ್ 3rd of April. ನಮಸ್ಕಾರ. ನಮಸ್ತೆ ಸರ್.